ಹಲೋ ಹಾಯ್ ನಮಸ್ಕಾರ. ನಾನು ದಿವ್ಯಾ. ಸಿನಿಮಾ ಹೌದು, ಒಂದು ಸಿನಿಮಾ ಮಾಡೋಕ್ಕೆ ತುಂಬ ಜನ ಕಷ್ಟಪಡ್ತಾರೆ. ಅದೇ ಥರ ಇವಾಗಿನ ಜನ್ರೇಷನಲ್ಲಿ ವೆಬ್ ಸೀರೀಸ್. ಎಸ್, ಒಂದು ಹೊಸ ತಂಡ, ಅದ್ಭುತವಾದ ಒಂದು ಪ್ರೇಮ ಕತೆ. ಅದೇ ಶ್ರಾವಣಿ. ಶ್ರಾವಣಿ ಸಿನಿಮಾ ಅಂದರೆ ನಮ್ಮ ಕನ್ನಡದ ಹೆಮ್ಮೆಯ ವೆಬ್ ಸೀರೀಸ್. ಶ್ರಾವಣಿ ತಂಡ ಇವಾಗ ನನ್ನ ಜೊತೆ ಇದೆ. ಅವರು ಪಟ್ಟಿರುವ ಒಂದು ಶ್ರಮ ಅಥವಾ ಅವರ ಒಂದು ಕತೆ, ಭಾವನೆ, ಯೋಚನೆ, ಪ್ರತಿಯೊಂದು ವಿಷಯನೂ ನಮ್ಮ ತಂಡದ ಜೊತೆ ಅಂದರೆ ಶ್ರಾವಣಿ ತಂಡದ ಜೊತೆ ಮಾತಾಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಓಕೆ. ಸೊ ಹೇಳಿ, ಅಂದರೆ ನೀವು ಹೊಸ ತಂಡ, ಹೊಸ ಟೀಮ್ ಆಗಿರೋದ್ರಿಂದ ಒಬ್ರೊಬ್ಬರೇ ಇಂಟ್ರಡಕ್ಷನ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದು ನಮ್ಮ ಹೀರೋಯಿನ್ ಸ್ಟಾರ್ಟ್ ಮಾಡಿ, ನಿಮ್ಮ ಹೆಸರು ಮತ್ತು ನಿಮ್ಮ ಇಂಟ್ರಡಕ್ಷನ್. ನಾನು ಬೃಂದಾ. ನಾನು ಈ ಮೂವಿಲಿ ಸೆಕೆಂಡ್ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ನನ್ನ ಊರು ಕೋಲಾರ. ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದ್ಬಿಡೋಣ. ನೆಕ್ಸ್ಟ್. ನನ್ನ ಹೆಸರು ಬಂದು ಹರ್ಷ ಕಲ್ಯಾಣ್ ಅಂತ. ನಮ್ಮದು ಇಲ್ಲೇ ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಶಿಡ್ಲಘಟ್ಟ ತಾಲೂಕು. ಏನೋ ಮಾಡ್ಬೇಕಂತ ಬಂದಿದ್ದೀವಿ, ನೋಡೋಣ ಮುಂದೆ ಏನಾಗಬೇಕಂತ. ಏನೋ ಮಾಡಬೇಕು ಅಂತ ಬಂದಿದ್ದೀರಾ? ಓಕೆ, ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಣಿ ಅಂಗಡಿ ಅಂತ. ನಮ್ಮದು ಪ್ರಾಪರ್ ಉತ್ತರ ಕರ್ನಾಟಕ, ಯಾದಗಿರಿ ಡಿಸ್ಟಿಕ್, ರಾಜನ್ ಕೋಳರಿಂದ ಬಂದಿದ್ದೀನಿ. ಉತ್ತರ ಕರ್ನಾಟಕದವರು. ಆರಾಮಿದ್ದೀರಿ? ನಾವು ಆರಾಮ್ರಿ, ನೀವು? ಆರಾಮಿದ್ದೀನಿ. ಓಕೆ, ನೆಕ್ಸ್ಟ್. ನಮ್ಮ ಹೆಮ್ಮೆಯ ಡೈರೆಕ್ಟರ್, ಹೌದು, ಶ್ರಾವಣಿ ಸಿನಿಮಾದ ಡೈರೆಕ್ಟರ್ ಇಲ್ಲಿದ್ದಾರೆ. ಸೊ ಹೇಳಿ ಸರ್ ನಿಮ್ಮ ಬಗ್ಗೆ. ಮೇಡಮ್ ನಮಸ್ಕಾರ. ನನ್ನ ಹೆಸರು ವಿಕ್ರಮ್ ಕುಮಾರ್ ಅಂತ. ನಮ್ಮದು ಬೃಂದ ಅವ್ರದ್ದು ಒಂದೇ ಊರೇ, ಕೋಲಾರ ಸೈಡು. ಸೊ ನಾವೆಲ್ಲ ಒಟ್ಟಿಗೆ ಇತ್ತೀಚೆಗೆ ಪರಿಚಯನೇ, ಬಟ್ ಎಲ್ಲ ಊರೆಲ್ಲ ಒಂದೇ ನಮ್ಮದೆಲ್ಲ. ಹರ್ಷ, ನಮ್ಮದು ಬೃಂದ ಎಲ್ಲ ನಮ್ಮ ಕೋಲಾರ ಡಿಸ್ಟಿಕ್ ಅವರೇ. ಓಕೆ ಓಕೆ, ಎಲ್ಲ ಕೋಲಾರದವ್ರು ಸೇರಿಕೊಂಡು ಒಂದು ಟೀಮ್ ಕ್ರಿಯೇಟ್ ಮಾಡಿ ಸಿನಿಮಾ ಮಾಡಿದ್ದೀರಾ. ಎಲ್ಲ ಕೋಲಾರ ಸೈಡು, ಉತ್ತರ ಕನ್ನಡ. ಸೊ ನಿಮ್ಮ ಕಡೆಯಿಂದನೇ ನಾನು ಸ್ಟಾರ್ಟ್ ಮಾಡೋದಾದರೆ, ಶ್ರಾವಣಿ ಕ್ರಿಯೇಟ್ ಆಗಿದೆ ಹೇಗೆ ಸರ್ ಒಂದು ಸಿನಿಮಾ? ಮೇಡಮ್ ಅದು ಶ್ರಾವಣಿ ಹೆಸರು ಬಂದ್ಬಿಟ್ಟು ಕ್ರಿಯೇಟ್ ಆಗೋಕ್ಕೆ ಕತೆ ಫಸ್ಟು. ನಾವು ಟೈಟ್ಲ್ ಫಿಕ್ಸ್ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್. ಇದು ಟೈಟ್ಲ್ ಫಿಕ್ಸ್ ಆಗೋಕ್ಕೆ ರೀಸನ್ ಏನಂದರೆ, ನಮ್ಮೂರಲ್ಲಿ ನಮ್ಮ ರಿಲೇಷನಲ್ಲಿ ಯಾರಿಗೂ ಹೆಸರಿರಲಿಲ್ಲ. ಒಬ್ಬರಿಗೆ ನಮ್ಮ ಮಾವರು ಒಬ್ಬ ರಿಲೇಷನಲ್ಲಿ ಒಬ್ರಿಗೆ ಹೆಸರಿದೆ ಶ್ರಾವಣಿ ಅಂತ. ಸೊ ಆ ಹೆಸರು ಬಂದ್ಬಿಟ್ಟು ತುಂಬ ಫೇಮಸ್ ಆಗ್ತಿತ್ತು ಅಲ್ಲಿ ಮಾತ್ರ. ಆ ಹೆಸರು ಮಾತ್ರನೇ ಹೈಲೈಟ್ ಆಗೋದು, ಶ್ರಾವಣಿ 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 ಅಂತ. ಸೊ ಅದೇ ಥಾಟ್ ಬಂತು, ಹೀರೋಯಿನ್ಗೆ ಆ ಹೆಸರಿಡೋಣ ಅಂತ. ಓಕೆ, ಅಂದರೆ ಒಂದು ಹುಡುಗಿಯಿಂದ ಕ್ರಿಯೇಟ್ ಆಗಿರೋ ಕತೆ ಬಂದ್ಬಿಟ್ಟು ಒಂದು ಸಪ್ರೇಟಾಗಿ ಕತೆ ಅಂತಾನೆ, ಟೈಟ್ಲ್ ಫಿಕ್ಸ್ ಆಗಿಲ್ಲ. ಟೈಟ್ಲ್ ದಿ ಬೆಸ್ಟ್, ಒಂದು ಹುಡುಗಿಗೆ ಯಾವ್ದಾದ್ರು ಒಂದು ಒಳ್ಳೆ ಹೆಸರು ಇಡಬೇಕು ಅಂದಾಗ ನನಗದು ನೆನಪಾಯಿತು. ಓಕೆ, ಸೊ ನಿಮ್ಮ ಕಡೆಯಿಂದ ಅಂದರೆ ಸ್ಟಾರ್ಟ್ ಮಾಡೋದಾದರೆ, ಬೃಂದಾ ಸೆಕೆಂಡ್ ಹೀರೋಯಿನ್. ನಿಮಗೆ ಈ ಚಾನ್ಸ್ ಸಿಕ್ಕಿದ್ದು ಹೇಗೆ? ಮತ್ತು ನೀವು ಏನಾದರೂ ಬೇರೆ ಪ್ರಾಜೆಕ್ಟ್ಸಲ್ಲಿದ್ರಾ ಅಥವಾ ಯಾವ ರೀತಿ ಇದನ್ನು ಒಪ್ಕೊಂಡಿದ್ದು ಮೇನ್ ರೀಸನ್ ಏನು? ಫೀಲ್ಡ್, ವಾಕಿಂಗ್ ಫೀಲ್ಡ್ ಎಲ್ಲ ಬ್ಯಾಲೆನ್ಸ್ ಮಾಡೋದ್ರಿಂದ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟಲ್ಲಿ ನಾನು ಮಾಡಬೇಕಾದ್ರೆ ಹರ್ಷ ಅವರು ಹೀರೋ, ಅವರು ಡೈರೆಕ್ಟರ್, ಅಲ್ಲೇ ಆ್ಯಂಕರಿಂಗ್ ಮಾಡಬೇಕಾದ್ರೆ ನಾವು ಕನೆಕ್ಟ್ ಆಗಿದ್ದು. ಸೊ ಈ ಥರ ಹರ್ಷ ಈ ಥರ ಒಂದು ಮಾಡ್ತಿದ್ದಾರೆ, ಸೊ ಪಾರ್ಟ್ 2 ಬರೋದಿದೆ, ಆ ಥರ ಎಲ್ಲ ಹೇಳಿ ಕನ್ವಿನ್ಸ್ ಮಾಡಿದ್ವಿ. ಓಕೆ, ಹರ್ಷ ಅಲ್ವಾ, ಎಸ್ ವಿ ಡೂ. ಹರ್ಷ ಅವರು ತುಂಬ ಫೇಮಸ್ ಇದ್ದಾರೆ. ಸೊ ಹರ್ಷ ಅವ್ರ ಹತ್ರನೇ ಫಸ್ಟ್ ಮಾತಾಡ್ಬಿಡೋಣ ಈಗ. ಹೇಳಿ ಸರ್, ನೀವು ಈ ಸಬ್ಜೆಕ್ಟ್ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು? ಮೇನ್ ಕತೆ ತುಂಬ ಇಷ್ಟ ಆಯಿತು. ಇಬ್ಬರು ಹೀರೋಯಿನ್ ಅಂತನಾ? ಬರಲಿಲ್ಲ ಇಬ್ಬರು ಹೀರೋಯಿನ್ ಅಂತ. ಆ್ಯಕ್ಚುಲಿ ಅಲ್ಲ, ನಾನು ಸಿನಿಮಾದಲ್ಲಿ ಹೀರೋಯಿನ್ ಇಷ್ಟು ಕೂಡ ಮಾತಾಡೋದಿಲ್ಲ, ಏನೂ ಇಲ್ಲ. ಹೀರೋಗೂ ಸಂಬಂಧನೇ ಇಲ್ಲ ಮೇಡಮ್. ಆ್ಯಕ್ಚುಲಿ ಒಂದು ಕಿಲೋಮೀಟರ್ ಡಿಸ್ಟೆನ್ಸು. ಏನಾಗಿದೆ ಅಂದರೆ, ನಾನು ಬ್ಯಾಗ್ ಇಟ್ಕೊಂಡು ಎಲ್ಲ ಕಡೆ ಸುತ್ತಾಡಿ ಸಾಕಾಗೋಗಿತ್ತು. ಕರೀತಾರೆ, ಸ್ಟೋರಿ ಕೇಳ್ತಾರೆ, ಬಜೆಟಾ, ಈ ಶಾರ್ಟ್ ಫಿಲಿಮ್ ಇಷ್ಟೊಂದು ಬಜೆಟಾ ಅಂತಾರೆ. ಸರ್, ನಾನು ಶಾರ್ಟ್ ಫಿಲಿಮು ಅಂತ ವೆಬ್ ಸೀರೀಸ್ ಅಂತ ಏನು ಪ್ಲ್ಯಾನ್ ಇಟ್ಕೊಂಡ್ರೆ, ಒಂದು ಸಿನಿಮ್ಯಾಟಿಕಲ್ಲೂ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ಬೇಕು ನನಗೆ ಅಂದಾಗ ಸುಮಾರು ಜನ ಓಕೆ ನೋಡೋಣ ಮಾಡೋಣ ಅಂತ ಇದ್ರು. ಸೊ ಇದು ನೆಕ್ಸ್ಟ್ ನಾವು ಹೋಗ್ತಿರೋ ಪ್ರೊಡಕ್ಷನ್ ಹಾಗೆ ಇರುತ್ತೆ ಅಂತ ಎರಡು A4 ಶೀಟ್ ಇಟ್ಕೊಂಡು ಒಂದು ಲೈನ್ ತಗೊಂಡು ಹೋಗಿದ್ದೆ. ಓಕೆ, ನೆಕ್ಸ್ಟ್ ರಾಣಿ. ಹೇಳಿ ಮೇಡಮ್, ನೀವು ಈ ಸಬ್ಜೆಕ್ಟ್ ಅಂದರೆ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು? ಕತೆ ತುಂಬ ಚೆನ್ನಾಗಿದೆ. ನನಗೆ ಇದಕ್ಕಿಂತ ಮುಂಚೆ ನಾನು ಎಷ್ಟೋ ವೆಬ್ ಸೀರೀಸ್ಗಳು ಮಾಡಿದ್ದೀನಿ, ಆದರೆ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಆಮೇಲೆ ಕತೆ ಇಷ್ಟ ಆಯಿತು ಮೇಡಮ್. ನನಗೆ ರೆಕಗ್ನೈಸ್ ಕೊಡುವಂಥ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ಇಂಟ್ರೆಸ್ಟಿಂಗ್ ಒಂದು ಗೇಮ್ ಆಡೋಣ. ಒಂದೇ ಒಂದು ಕ್ವೆಶನ್ ಕೇಳ್ತೀನಿ, ಅದಕ್ಕೆ ಒಂದೇ ಪದ ಇರಬೇಕು, ಮೀನಿಂಗ್ ಬೇಡ, ಅಂದರೆ ಬ್ರೀಫ್ ಎಕ್ಸ್ಪ್ಲನೇಷನ್ ಬೇಡ. ಓಕೆ, ಸ್ಟಾರ್ಟಿಂಗ್ ಫ್ರಮ್ ಬೃಂದಾ. ಶ್ರಾವಣಿ ಅಂದಿದ ತಕ್ಷಣ ಬರೋ ಒಂದು ಥಾಟ್ ಡೈರೆಕ್ಟರ್ನ ನೋಡ್ಬೇಕಷ್ಟೆ. ಏನು ಶ್ರಾವಣಿ ಅಂದರೆ? ಶ್ರಾವಣಿ ಅಂದರೆ ಫಸ್ಟ್ ನನಗೆ ನೆನಪಾಗೋದು ನಮ್ಮ ರಂಗ ಮೇಡಮ್. ಬಿಕಾಸ್ ಅವನೇ ನನಗೆ ಸಬ್ಜೆಕ್ಟ್ ಫೈನಲ್ ಮಾಡ್ಕೊತೀವಿ. ಓಕೆ, ರಂಗ.
ಅದು ಯಾರು ಅರ್ಥ ಆಗಿಲ್ಲ. ಅವರು ಆರ್ಟಿಸ್ಟೇ ಇದರಲ್ಲೂ. ಓಕೆ. ಸೊ ನನಗೆ ಅವರೇ ಫೈನಲ್ ಮಾಡಿಕೊಟ್ಟಿದ್ದು. ಫಸ್ಟ್ ಆಫ್ ಆಲ್ ಒಂದೇ ವರ್ಡಲ್ಲಿ ನನಗೆ ರಂಗ, ಅದಾದಮೇಲೆ ಅಶೋಕಣ್ಣ ಸಿನಿಮಾ ಪ್ರೊಡ್ಯೂಸರ್. ನಾನು ಇಷ್ಟು ಕಷ್ಟಪಟ್ಟು ಸ್ಕ್ರಿಪ್ಟ್ ಮಾಡಿದಾಗ ಯಾರೂ ಕೇಳಲಿಲ್ಲ. ನನ್ನ ಫಸ್ಟ್ ಕೇಳಿದ್ದು ಅಶೋಕಣ್ಣ. ಇಷ್ಟೊಂದು ವರ್ಕ್ ಮಾಡಬೇಕು ನೆಸೆಸಿಟಿ ಇದೆಯಾ ನಾವು ಒಂದು ವೆಬ್ ಸೀರೀಸ್ಗೆ, ಈ ಥರ ಒಂದು ಶಾರ್ಟ್ ಫಿಲ್ಮ್ಗೆ ಇಷ್ಟೆಲ್ಲ ಮಾಡಬೇಕಾ ಅಂದಾಗ ನಾನು ಒಂದೇ ಒಂದು ಹೇಳಿದೆ, ಅಣ್ಣ ನಾನು ಕತೆ ಮಾಡ್ತಿರೋ ರೀತಿ ಅದೇ ಥರ ತೊಗೊಂಡೋಗ್ಬೇಕು ಅಂದರೆ ಇಷ್ಟೆಲ್ಲ ಆಗುತ್ತೆ ಅಂದಾಗ ಅವರು ಒಂದೇ ಮಾತಲ್ಲೇ ನನಗೊಂದು ಟೋಕನ್ ಅಡ್ವಾನ್ಸ್ ಕೊಟ್ಟು ಮಾಡು ಅಂತ ಅವರೇ ಧೈರ್ಯ ಕೊಟ್ಟಿದ್ದು. ಇದಕ್ಕೆ ಪರ್ಟಿಕ್ಯುಲರಾಗಿ ನನಗೆ ರಂಗ ಮತ್ತು ಅಶೋಕಣ್ಣ ಅಂದರೆ ಇವರಿಬ್ಬರೇ ತುಂಬ ಸ್ಫೂರ್ತಿ. ಮತ್ತು ನನಗೆ ತುಂಬ ಅಂದರೆ ಕೇಳಬೇಕಾರೋ ಮೇನ್ ಕ್ವೆಶನ್ ಏನಂದರೆ, ಇದು ನಿಜವಾದ ಕಥೆನಾ ಅಥವಾ ಏನು? ನಿಜವಾದ ಕಥೆ ಇಲ್ಲ, ನಿಜವಾದ ಕಥೆ, ರಿಯಲ್ ಇನ್ಸಿಡೆಂಟೇ. ಬಟ್ ಒಂದಷ್ಟು ಚೇಂಜಸ್ಗಳು ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ. ಒಂದು ನನಗೆ ಅರ್ಥ ಆಗಿದ್ದು ಇದರಲ್ಲಿ ತುಂಬ ಅಂದರೆ ಆಲ್ರೆಡಿ ನಾನು ಕೂಡ ಇದರಲ್ಲಿ ಹಾಡು ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ತೆಲುಗು ಮತ್ತು ಕನ್ನಡ 2 ಭಾಷೆಯಲ್ಲೂ ಕೇಳಿದ್ದೀನಿ, ತುಂಬಾ ಚೆನ್ನಾಗಿದೆ. ಹೇಳಿ ಸರ್, ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ. ರೋಹಿತ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಸೊ ತುಂಬ ಫ್ಯಾಂಟಾಸ್ಟಿಕ್ ಮಾಡೋರು, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಏನೇ ಚೇಂಜಸ್ ಕೇಳಿದ್ರು ಬೇಜಾರು ಮಾಡ್ಕೊಳ್ರೆ ಲಿರಿಕ್ಸ್ ಆಗಲಿ ಒಂದು ಮ್ಯೂಸಿಕ್ ಟ್ಯೂನ್ ಆಗಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ನನಗೆ ಬೇಜಾರು ಮಾಡ್ಕೊಳ್ದೆ ಚೇಂಜ್ ಮಾಡಿಕೊಟ್ರು ಮೇಡಮ್. ಸೊ ಅದಾದಮೇಲೆ ಲಿರಿಕ್ಸ್ ವಿಷಯ ಬಂದರೆ ಕನ್ನಡದಲ್ಲಿ ಒಬ್ಬ ರೆಕಗ್ನೈಸ್ ಪರ್ಸನ್ ಅವರು. ಸೊ ಅವರು ಚೆನ್ನಾಗಿ ಕೀರ್ತನ ಅಂತ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ತೆಲುಗಲ್ಲಿ ಬಂದ್ಬಿಟ್ಟು ನೀವು ನಂಬಲ್ಲ ಮೇಡಮ್, ಒಬ್ಬ ಬಿಲ್ಡಿಂಗಲ್ಲಿ ಒಬ್ಬ ವರ್ಕರ್ ಮೇಡಮ್, ಅವರು ಬಿಲ್ಡಿಂಗಲ್ಲಿ ಕೆಲಸ ಮಾಡೋರು, ಅಂದರೆ ಪೇಂಟರು ಈ ಥರ ಇರ್ತಲ್ಲ, ಆ ಥರ ಕೆಲಸ ಮಾಡೋ ಹುಡುಗ ಲಿರಿಕ್ಸ್ ಮಾಡಿದ್ರು ತೆಲುಗಲ್ಲಿ. ಹೌದು, ಲಿರಿಕ್ಸ್ ಬರ್ತಿರೋದು ಒಬ್ಬ ಬಿಲ್ಡಿಂಗಲ್ಲಿ ಕೆಲಸ ಮಾಡೋ ಹುಡುಗ ಬರ್ದಿರೋದು. ಸೊ ಒಂದೇ ಸರಿ ಮೇಡಮ್ ಬರೆದು ಕೊಟ್ಟಿದ್ದು, ಒಂದು ಸ್ವಲ್ಪನೂ ಒಂದು ಪದನೂ ಚೇಂಜ್ ಮಾಡಿಲ್ಲ. ಸೊ ಅದನ್ನು ಕೇಳ್ತಿದ್ರೆ, ಆ ಪದಗಳು ಕೇಳ್ತಿದ್ರೆ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ನಮ್ಮ ಚಿಕ್ಕ ವಯಸ್ಸಿಂದ ನಾವು ಬೆಳೆದಿರೋ ರೀತಿ ಆಗಲಿ, ನಮಗೆ ಫಸ್ಟ್ ಲವ್ ಆದಾಗ ಯಾವ ಥರ ಫೀಲ್ ಬರುತ್ತೆ ಅಂತ 2 ಪದಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದೆಲ್ಲ ನೆನಪಾಗುತ್ತೆ ನಮಗೆ. ಎರಡೆರಡು ಲವ್ ಅಂದರು. ಸೊ ಇವ್ರಿಗೆ ಒಂದು ಪ್ರಶ್ನೆ ಕೇಳೋಣ ಇವಾಗ. ಹೇಳಿ, ಬೃಂದ ಮತ್ತು ರಾಣಿ ನಿಮ್ಮಿಬ್ಬರಲ್ಲಿ ಹರ್ಷ ಅವ್ರ ಕಂಡ್ರೆ ಯಾರಿಗೆ ತುಂಬ ಇಷ್ಟ? ಅಫ್ಕೋರ್ಸ್ ನನಗೆ ಇಷ್ಟ. ರಾಣಿ ಅವ್ರಿಗೆ ನಿಮಗೆ ಏನೋ ನಡೀತಿದ್ಯಲ್ಲ ಇಲ್ಲಿ. ರಾಣಿ ಅವ್ರಿಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಯಾರಿಗೂ ಹರ್ಟ್ ಮಾಡೋ ಅಂತ ಮೈಂಡ್ ಸೆಟ್ ಇಲ್ಲ. ಸೊ ಇಬ್ಬರಿಗೂ ಬೇಜಾರಾಗಬಾರ್ದು ಅಂತ ಇಬ್ಬರಿಗೂ ಕೈ ತೋರಿಸಿ ಹೇಳ್ತಿದ್ದಾರೆ. ಅವ್ರ ಮೂವಿ ಒಪ್ಕೊಂಡಿರೋದು ಇಬ್ರು ಬೇಕು ಅಂತ. ಇಬ್ರು ಬೇಕು ಅಂತ, ಇಬ್ರು ಬೇಕು ಅಂತ ಒಪ್ಕೊಂಡ್ರೆ ಸರ್. ಇಬ್ರು ಇರೋದು ಗೊತ್ತೇ ಇರಲಿಲ್ಲ ಮುಂಚೆ, ಬಂದ್ಮೇಲೆ ಖುಷಿ ಆಗಿದೆ. ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಿಕ್ಕಾಪಟ್ಟೆ ಆಯ್ತಪ್ಪ. ಓ ಆಯ್ತಪ್ಪ. ಓಕೆ, ಒಂದು ಸಿಂಪಲ್ ರ್ಯಾಪಿಡ್ ಫೈರ್ ಆಡೋಣ ಇವಾಗ. ಓಕೆ, ಸ್ಟಾರ್ಟಿಂಗ್ ಫ್ರಮ್ ರಾಣಿಯಿಂದ ಹೋಗೋಣ ಇವಾಗ. ಓಕೆ, ಡೈರೆಕ್ಟರ್ ಬಗ್ಗೆ ಒಂದು ಪದ. ರ್ಯಾಪಿಡ್ ಫೈರ್. ಹಾರ್ಡ್ ವರ್ಕ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹರ್ಷ ಅವರೇ, ಯಾರು ನಿಮ್ಮನ್ನು ತುಂಬ ಸರ್ಪ್ರೈಸ್ ಮಾಡಿದ್ದು ಅಂದರೆ ಆ್ಯಕ್ಟಿಂಗ್ ಸ್ಕಿಲ್ಸಲ್ಲಿ? ಆ್ಯಕ್ಚುಲಿ ಇವರು ಆದರೆ ಮುಂಚೆಲ್ಲ ಆ್ಯಕ್ಟ್ರೆ, ಓಕೆ. ಇವ್ರು ಮೋಸ್ಟ್ಲಿ ನಾನ್ ಸ್ಟಾಪ್ ಬಂದಮೇಲೆ ಆ್ಯಕ್ಟ್ರ್ ಅನಿಸುತ್ತೆ. ಓಕೆ. ಸೊ ಅಷ್ಟೇನು. ಓಕೆ ಓಕೆ ಓಕೆ. ನೆಕ್ಸ್ಟ್, ರೀಟೇಕ್ ಅಥವಾ ಒನ್ ಟೇಕ್? ಬೇಗ ಒನ್ ಟೇಕ್. ಮತ್ತೆ ಹರ್ಷ ಅವ್ರಿಗೆ, ನೈಟ್ ಶೂಟ್ ಅಥವಾ ಡೇ ಶೂಟ್? ನೈಟ್ ಶೂಟ್. ಓಕೆ, ಇದೊಂದು ಲಾಸ್ಟ್ ಕ್ವೆಶನ್ ಡೈರೆಕ್ಟರ್ಗೆ ಹೋಗುತ್ತೆ. OTT ಅಥವಾ ಥಿಯೇಟರ್? ಯಾಕೆ? ಥಿಯೇಟ್ರ್ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಥಿಯೇಟ್ರಲ್ಲಿ ನೋಡಿ ಜಾಸ್ತಿ ಅಭ್ಯಾಸ ಆಗ್ಬಿಟ್ಟಿದೆ. ಏನಂದರೆ ಥಿಯೇಟ್ರಲ್ಲಿ ನೋಡೋ ಖುಷಿನೇ ಬೇರೆ ಮೇಡಮ್. ಸೊ ಅದು ಮುಂಚೆ ಇದು ಥಿಯೇಟ್ರ್ ಫಸ್ಟಿಂದ ಇರೋದ್ರಿಂದ ಅಭ್ಯಾಸ ಆಗ್ಬಿಟ್ಟಿದೆ. OTT ಫಸ್ಟಿಂದ ಇದ್ದರೆ OTT ಗೆ ನಾವು ಫಸ್ಟ್ ಆಪ್ಷನ್ ತಗೊಳ್ತಿದ್ವಿ. ಫಸ್ಟ್ ಆಪ್ಷನ್ ಥಿಯೇಟ್ರ್ ಇತ್ತಲ್ವ. 90s kids ಅಲ್ವಾ? ಹಾಗಾದರೆ ನಾನು ಇದ್ರ ಮೇಲೆ ಒಂದು ಕ್ವೆಶನ್ ಕೇಳೋದಾದರೆ, ಯಾಕೆ ಸರ್ ನೀವು ಥಿಯೇಟರಲ್ಲಿ ಅಂದರೆ ರಿಲೀಸ್ ಮಾಡ್ದಲೆ ಇವಾಗ OTTಯಲ್ಲಿ ಮಾಡ್ತಿರೋದು ಅಥವಾ ಯೂಟ್ಯೂಬಲ್ಲಿ ಮಾಡ್ತಿರೋದು? ಯಾಕಂದರೆ ವೆಬ್ ಸೀರೀಸ್ ಅಂತ ಯಾಕೆ ಮಾಡಿದ್ರಿ? ಯಾಕಂದರೆ ನಾನು ಮೇನಾಗಿ ನನ್ನ ಕಡೆಯಿಂದ ಏನು ಅಂದರೆ, ನಾನು ಸಾಂಗ್ಸ್ ಕೇಳಿದ್ದೀನಿ, ಕೆಲವೊಂದು ಸೀನ್ಸ್ ನೋಡಿದ್ದೀನಿ, ಅಂದರೆ ಕೆಲವೊಂದು. ಸೊ ನನಗೆ ತುಂಬ ಹತ್ರ ಆಗಿದ್ದು ಮತ್ತು ತುಂಬ ಯೋಚನೆ ಬಂದಿದ್ದು ಅಂದರೆ, ಇವ್ರು ಯಾಕೆ ಫಿಲಮ್ ಮಾಡಿಲ್ಲ, ಇವ್ರು ಯಾಕೆ ಅಂದರೆ 2 hours ಇರ್ಬೋದು, 2.5 hours, ಯಾಕೆ ಇದು ಡ್ರ್ಯಾಗ್ ಮಾಡಿಲ್ಲ? ಏನಕ್ಕೆ ನೀವು ವೆಬ್ ಸೀರೀಸ್ಗೆ ಹೋದ್ರಿ ಸರ್? ಮೇಡಮ್ ಫಸ್ಟ್ ಒನ್ನು ಇದು ಥಿಯೇಟ್ರಿಗೆ ಬಿಡ್ತಿದ್ವಿ, ಪ್ರೀಮಿಯರ್ ಶೋ ಮಾಡ್ತಿದ್ದೀವಿ. ಹರ್ಷನ ಒಂದಷ್ಟು ಪ್ಲ್ಯಾನ್ಗಳು ಮಾಡ್ತಿದ್ದಾರೆ ಅವ್ರವ್ರ ಕಡೆ. ಸೊ ಥಿಯೇಟ್ರಿಗೆ ಬಿಡ್ತಾ ಇದ್ದಾರೆ ಅಂದರೆ ಪ್ರೀಮಿಯರ್ ಶೋ ಅಷ್ಟೇ. ಅದು ಅಂದರೆ ಪ್ರೀಮಿಯರ್ ಶೋ ಮಾಡಿಬಿಟ್ಟು ಪ್ರೀಮಿಯರ್ ಶೋ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀವಿ. ಆ್ಯಕ್ಚುಲಿ ಇದು ಕಟ್ಟಾಗಿದೆ, ಒಂದು ಕಲರ್ ಕಟ್ಟಾಗಿದೆ ಈ ಸಿನಿಮಾ.
1.25 ಅವರ್ ಕಟ್ಟಾಗಿದ್ದು. ಅದಾದ್ಮೇಲೆ ಡ್ಯೂರೇಷನ್ನೇ ಒಂದು ಕಾಲು ಗಂಟೆ 1 hour 20 minutes ಬಂದಿತ್ತು ಗಂಟೆ ಡ್ಯೂರೇಷನ್. ಅಷ್ಟಾಗಿತ್ತು. ಅದಾದ್ಮೇಲೆ ಟ್ರಿಮ್ ಮಾಡ್ತಾ ಈಗ 34-35 ರೇಂಜ್ ಕೂತಿದ್ದೆ. ಸೊ ಅದೊಂದು ಮೇಡಮ್, ನನಗೆ ಥಿಯೇಟ್ರ್ ಸಿನಿಮಾ ಮಾಡಬೇಕು ಅಂತಲೇ ಆ್ಯಕ್ಚುಲಿ ನಾನು ಸಿನಿಮಾಗೆ ಅಂತಲೇ ಓಡಾಡ್ತಿದ್ದೆ ಫಸ್ಟ್ ಸ್ಟಾರ್ಟಿಂಗ್. ಒಂದೆರಡು ಕಡೆ ಸಿನಿಮಾ ಓಕೆ ಆಗಿ ಒಂದು ಮೇಕಿಂಗ್ ಕೇಳಿದಾಗ ನಾನು ಕುಂದಾಪುರ ಹೋಗಿ ನಾನು ವಿಜಯ್ ಕ್ಯಾಮ್ರಾಮ್ಯಾನ್ ಅಂತ ತುಂಬ ಸಪೋರ್ಟ್ ಮಾಡಿದ್ರು. ನಾವೆಲ್ಲ ಹೋಗಿ ಶೂಟ್ ಮಾಡ್ಕೊಂಬಂದು ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿ ಎಲ್ಲ ಫೈನಲ್ ಆದಮೇಲೆ ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಆ ಸಮಸ್ಯೆಗಳು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬೇರೆ ಕೆಲಸಗಳು ಮಾಡಬೇಕಾಗಿತ್ತು. ಅಸಿಸ್ಟೆಂಟಾಗಿ ಮತ್ತೆ ಕೆಲಸ ಮಾಡಿ ಅದನ್ನು ಕ್ಲಿಯರ್ ಮಾಡಿಬಿಡು. ಸೊ ಈ ಥರ ಹೋಗ್ತಿತ್ತು ಮೇಡಮ್, ಹಂಗಾಗಿ ಡಿಲೇ ಆಗ್ತಿದೆ ಅಷ್ಟೇ. ಸೊ ಮೇನಾಗಿ ಅಂದರೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಂದು ಇನ್ನೊಂದು ನಾನು ಕೇಳಬೇಕು ಅಂತಿರೋದು, ವೆಬ್ ಸೀರೀಸಲ್ಲೇ ಇರುತ್ತಾ ಅಥವಾ ನೀವು ಸಿನಿಮಾ ಸೈಡು ಅಂದರೆ ಲೈಕ್ ಹೈಯರ್ ಆನ್ ಸ್ಕ್ರೀನ್ ಹೋಗ್ಬೇಕು ಅಂತ ಇದ್ದೀರಾ ಏನು? ಆನ್ ಸ್ಕ್ರೀನ್ ಹೋಗ್ಬೇಕು ಮೇಡಮ್. ಇದು ಪಾರ್ಟ್ 1 ಆ್ಯಕ್ಚುಲಿ, ಇದು ಪಾರ್ಟ್ 2 ಇದೆ ಮೇಡಮ್. ಪಾರ್ಟ್ 2 ಇದೆಯಾ ಇದ್ರದ್ದು? ಪಾರ್ಟ್ 2 ಕಂಪ್ಲೀಟ್ ಆದಮೇಲೆ ಸ್ಕ್ರೀನ್ಗೆ ಹೋಗ್ತೀನಿ, ಫ್ಯೂಚರ್ ಫಿಲಿಮ್ಗೆ ಪ್ಲ್ಯಾನ್ ಮಾಡ್ತೀನಿ. ಸೊ ಜನರೇ ಪಾರ್ಟ್ 2 ಶ್ರಾವಣಿ ಕೂಡ ಬರ್ತಿದೆ, ವಾಚ್ ಮಾಡಿ. ಓಕೆ, ಸೊ ಇವಾಗ ರಾಣಿ ಅವರೇ, ಯಾವ ಸೀನ್ ನಿಮ್ಮ ಮನಸ್ಸಲ್ಲಿ ಅಂದರೆ ನಿಮಗೆ ತುಂಬ ಇಷ್ಟಪಟ್ಟು ನೀವು ಮಾಡಿರೋ ಒಂದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಶ್ರಾವಣಿದಲ್ಲಿ ಹಂಗೆ ಉಳಿದಿದೆ ಅಥವಾ ನೆನಪಿದೆ, ಕೊನೆಯವರೆಗೂ ನೆನಪಿರುತ್ತೆ ಅಂದರೆ ಯಾವುದು? ಸಿನಿಮಾದಲ್ಲಿ ಹೀರೋ ಸರ್ನ ಫಸ್ಟ್ ಮೀಟ್ ಆಗ್ತೀವಲ್ವಾ, ಆ ಸೀನ್ ಅಂತ ಹೇಳ್ಬೋದು. ಸೊ ಅದೊಂದು ಸೀನ್ ತುಂಬ ಕಾಡುತ್ತೆ ಮತ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಹೀರೋ ತುಂಬ ಫೀಲ್ ಮಾಡಿಸ್ತಿದ್ದೀರಾ ಸರ್ ಹೀರೋಯಿನ್? ಇಲ್ಲ, ಅದು ಫೀಲ್ ಮಾಡ್ಸಂಗಿತ್ತು, ಅದಕ್ಕೆ ಫೀಲ್ ಆಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ನಿಮಗೆ ಕೇಳೋದಾದರೆ ಯಾವ ಸೀನ್ಸ್ ನಿಮಗೆ ತುಂಬ ಇಷ್ಟವಾಗಿದ್ದು ಮತ್ತು ನಿಮ್ಮ ಮನಸ್ಸಿಗೆ ಓಕೆ ತುಂಬ ಚೆನ್ನಾಗಿದೆ ಮತ್ತು ನಿಮಗೆ ತುಂಬ ನೆನಪಿರೋದು ಇವಾಗ ಕೂಡ? ನನಗೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಸೀನ್ ಅದು ನನಗೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಯಾಕಂದರೆ ಅವನ ಇಂಟೆನ್ಸಿಟಿ ಅಷ್ಟಿದೆ. ಫಸ್ಟ್ ಟೈಮ್ ನೋಡೋದು ಆ ಇಂಟೆನ್ಸಿಟಿ, ಆ ಗ್ರಿಪ್ಪು, ಆ ಇಂಟೆನ್ಸಿಟಿ, ಅಲ್ಲಿ ಕೊಡೋ ಅಂಥ ಒಂದು ಎಕ್ಸ್ಪ್ರೆಷನ್ನು ಅಂದರೆ ಯೂಟ್ಯೂಬಲ್ಲಿ ನೋಡೋದು ಹೆಂಗೆ ಸಿಗುತ್ತೆ, ಬಟ್ ಥಿಯೇಟರ್ ನೋಡೋದ್ನಲ್ಲಂತೂ ಅದು ಒಳ್ಳೆ ಮಜಾ ಕೊಡುತ್ತೆ. ಅದು ಬಿಟ್ಟರೆ ಫ್ರೆಂಡ್ ಕ್ಯಾರೆಕ್ಟರ್ದು ಒಂದು ಸ್ವಲ್ಪ ಕಾಮಿಡಿ ಇದು, ಆ ಸೀನ್ಸ್ ಎಲ್ಲ ಸಖತ್ ವರ್ಕೌಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಬೃಂದ ಅವರೇ ಹೇಳಿ. ನಾನು ಅರ್ಶನ್ ಅಂದರೆ ತುಂಬ ಇಷ್ಟ ಅಲ್ಲ, ಸೊ ನಾನು ಮಿಸ್ ಮಾಡ್ಕೊತಾ ಇರ್ತೀನಿ. ಆ ಸೀನ್ ಇಷ್ಟ. ಡೈರೆಕ್ಟಾಗಿ ಇಲ್ಲೇ ಏನೋ ಪ್ರಪೋಸ್ ಮಾಡ್ತಿರೋ ಥರ ಮಾತಾಡ್ತಾರೆ ಇಷ್ಟ ಅಂತ. ಅದಕ್ಕೆ ಈಗ ಇಂಟರ್ವ್ಯೂ ಮುಗಿದ್ಮೇಲೆ ಮನೆಗೆ ಫೋನ್ ಮಾಡಿ ಬುಕ್ ಮಾಡಿ ಚೌಟ್ರಿ. ಓಕೆ, ಸೊ ಇವಾಗೊಂದು ಸಣ್ಣ ಗೇಮ್. ಓಕೆ, ಎಲ್ಲರೂ ಅಂದರೆ ನಾನು ಕೇಳೋ ಕ್ವಶನ್ಗೆ ನೀವು ಜಸ್ಟ್ ಪಾಯಿಂಟ್ ಔಟ್ ಮಾಡಿದ್ರೆ ಸಾಕು ಯಾರು ಅಂತ. ಓಕೆನಾ? ಯಾರು ಯಾವಾಗಲೂ ಸೆಟ್ಟಿಗೆ ಲೇಟ್ ಬರೋದು? ಅಫ್ಕೋರ್ಸ್ ಹೀರೋಯಿನ್ ಇರ್ತಾರೆ, ಮೇಕಪ್ ಮಾಡ್ಕೊಂಡು ಲೇಟಾಗಿ ಬರೋದು. ನಮ್ಮದು ತುಂಬ ಲೈಟ್ ಮೇಕಪ್ ಇದೆ, ಇಲ್ಲ ಲೈಟ್ ಮೇಕಪ್ ಲೇಟು. ಓಕೆ, ನೆಕ್ಸ್ಟ್ ಯಾರು ಹೆಚ್ಚು ಡ್ರಾಮೆಟಿಕ್? ಎಲ್ಲರೂ ಒಬ್ರ ಕಡೆನೇ ಹೋದ್ರು, ಬೃಂದ. ಓಕೆ, ನೆಕ್ಸ್ಟ್ ಯಾರು ಹೆಚ್ಚು ಹಾರ್ಡ್ ವರ್ಕ್? ಹರ್ಷ. ಡೈರೆಕ್ಟರ್. ಓಕೆ, ಯಾರು ಹೆಚ್ಚು, ನಾನು ಇದು ಡೈರೆಕ್ಟರ್ ಸರ್ ಕೇಳ್ತೀನಿ, ಹೆಚ್ಚು ನಿಮ್ಮ ತಲೆ ತಿಂದಿದ್ದು ಯಾರು ಸರಿ 3 ಜನದಲ್ಲಿ? ಇಲ್ಲಿಲ್ಲ ಮೇಡಮ್, ಅವರು ಇನ್ಯಾರು ಸರ್? ನಮ್ಮ ಕ್ಯಾಮ್ರಾ ಮೇಡಮ್ ಹಾರ್ಡ್ ವರ್ಕರ್ ಮೇಡಮ್, ಅವರು ತುಂಬ ಹಾರ್ಡ್ ವರ್ಕರು. ಸೊ ಏನು ಅಂದರೆ ತಲೆ ತಿನ್ನೋದು ಮತ್ತು ಕೋಪ ಏನು ಅಂದರೆ ಅವರು ಅಂದರೆ ಸ್ಟಡಿಗಿಂತ ಜಾಸ್ತಿ ಮೂಮೆಂಟ್ ಶಾಟ್ಗಳಲ್ಲಿ ಗಿಂಬಲ್ ಮೂಮೆಂಟ್ಗಳು ರೀಶೂಟ್ ಜಾಸ್ತಿ ತಗೊಂಡ್ವಿ. ಚಿಕ್ಕ ಲೆನ್ಸ್ ಇರಲಿಲ್ಲ, ಎಲ್ಲ ಸ್ವಲ್ಪ ವೆಯ್ಟ್ ಇರೋದಿತ್ತು. ಹಿಂಗೆ ಇಟ್ಕೊಂಡಿರೋರು ಬಂದು ಅನ್ನೋರು ಅದನ್ನು ರೀಶೂಟ್ ಮಾಡಿಸ್ತಾ ಇದ್ವಿ. ಅದು ಆಲ್ಮೋಸ್ಟ್ ನನಗೂ ಕೊಟ್ಟಿದ್ರು ಹೋಲ್ಡ್ ಮಾಡೋಕ್ಕೆ. ಆಲ್ಮೋಸ್ಟ್ 6 to 8 kgs ಇದೆ ಅದು ಒಂದು ಸತಿ ಹೋಲ್ಡ್ ಮಾಡೋದು. ಅಬೌಟ್ 10 ಬರುತ್ತೆ ಅದು. ಮೋರ್ ದೆನ್ 1 ಅದು ಹೋಲ್ಡ್ ಮಾಡ್ಕೊಂಡಿರ್ಬೇಕು ಅದು. ಅದು ಇವ್ರದ್ದು ಸೈಕಲಲ್ಲಿ ಯಾವ ಥರ ಮೂಮೆಂಟಲ್ಲಿ ಹೋಗ್ತಾರೋ ಅದೇ ಥರ ಅವರು ತಗೊಂಡು ಹೋಗ್ಬೇಕು, ಓಡಬೇಕು. ಸೊ ಅವ್ರಿಗೆ ಹೇಳ್ತೀನಿ ಮೇಡಮ್, ಅವ್ರು ತುಂಬ ವರ್ಕ್ ಮಾಡಿದ್ರು, ಹಾರ್ಡ್ ವರ್ಕ್. ಅವ್ರು ಆಗಲ್ಲ ಅನ್ನಕ್ಕೆ, ಇವ್ರು ಅದು ಬೇಕನ್ನಕ್ಕೆ ಗಲಾಟೆ, ಇಬ್ಬರಿಗೂ ಗಲಾಟೆ ಮೇಡಮ್, ಇಬ್ಬರಿಗೂ ಗಲಾಟೆ. ನಂಗೆ ಬೇಕಂದ್ರೆ ಬೇಕಷ್ಟೇ, ಅವೆಲ್ಲ ಆಗಲ್ಲ, ಆಗುತ್ತಾ ಇಲ್ಲ ಇಷ್ಟೇ, ಆಗುತ್ತಾ ಇಲ್ಲ, ನಂಗೆ ಬೇಕಷ್ಟೇ. ಅವರು ಬೈ ಹಿಂಗೆ ಆಗಲ್ಲ ಬೈ, ಅವೆಲ್ಲ ಬರಲ್ಲ ಬೈ, ನೀವು ಯಾರು ಹೇಳಿದ್ದು ಬೈ, ಹಂಗೆ ಬೈ ಹಿಂಗೆ ಬೈ ಅನ್ನೋರು. ಇವ್ರು ನಂಗೆ ಗೊತ್ತಿಲ್ಲ ಬೈ, ನಂಗೆ ಬೇಕು ಬೈ, ಏನು ಮಾಡ್ತೀರಿ ಈಗ, ನಂಗೆ ಬೇಕಷ್ಟೇ. ಅವ್ರು ಪಾಪ ಎತ್ಕೊಂಡು ಏನೋ ಮಾಡೋರು. ಫೈನಲಿ ನನಗೆ ಬೇಕಾಗಿದ್ದ ಔಟ್ಪುಟ್ ಕೊಟ್ಟರು ಮೇಡಮ್, ಕೊಟ್ಟಿದ್ದೆ. ಓಕೆ, ಸೊ ಅವ್ರ ಬಗ್ಗೆ ಹೇಳಿದ್ದೀರಾ. ಇವಾಗ ನಿಮಗೆ ಈ 3 ಜನರಲ್ಲಿ
ತುಂಬ ಸರ್ಪ್ರೈಸಿಂಗ್ ಅಂದರೆ ಆ್ಯಕ್ಟಿಂಗ್ ಮಾಡಿದ್ದು ಯಾರು ಅಂತ ನಿಮಗೆ ಅನ್ಸಿತ್ತು ಸರ್? ಓಕೆ, ನೀವು ಅಂದ್ಕೊಂಡಿದ್ರಿ ಓಕೆ ಇಲ್ಲ ಇವ್ರು ಇಷ್ಟಕ್ಕಷ್ಟೇ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ದು, ಬಟ್ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿ ನೀವು ಯಾಕೆ ಹರ್ಷ ಅಂತ ಸ್ಮೈಲ್ ಮೇಡಮ್, ನಾನು ರಿಹರ್ಸಲ್ಲು ಮಾಡಿಸಿಲ್ಲ ಮೇಡಮ್. ರಿಹರ್ಸಲ್ ಏನು ಮಾಡಿಸಿಲ್ಲ ಅರ್ಶನ್ಗೆ. ಇನ್ನೊಂದೇನೆಂದರೆ ಅವರು ಆ್ಯಕ್ಟಿಂಗ್ ಒಂದೇ ಮಾಡ್ತಿರ್ಲಿಲ್ಲ ಅಲ್ಲಿ. ಪ್ರೊಡಕ್ಷನ್ ನೋಡ್ಕೊಳ್ತಿದ್ರು, ಲೈಟಿಂಗ್ಸ್ ನೋಡ್ಕೊಳ್ತಿದ್ರು, ಸ್ಕ್ರಿಪ್ಟೇ ನೋಡ್ತಿರ್ಲಿಲ್ಲ. ಓಕೆ ಸರ್ ಮಾಡ್ತೀನಿ, ಓಕೆ ಬ್ರೋ ಮಾಡ್ತೀನಿ ಬಿಡಿ, ತೊಂದರೆ ಇಲ್ಲ ಅಂತ. ಅದು ಯಾವಾಗ ಸ್ಕ್ರಿಪ್ಟ್ ನೋಡ್ತಿದ್ರು ಅದೇನೋ ನಾನಂತೂ ನೋಡಲೇ ಇಲ್ಲ ಮೇಡಮ್. ಡೈರೆಕ್ಟ್ ಹೋಗೋರು ಆ್ಯಕ್ಟಿಂಗ್ ಮಾಡಿ ಬರ್ತಾ ಇರೋರು. ಈ ಥರ ಬರುತ್ತೆ ಅಂತ ಅವ್ರಿಗೆ ಒಂದ್ಸರಿ ಹೇಳ್ಬಿಟ್ರೆ ಸಾಕು, ಕಂಪ್ಲೀಟ್ ಮಾಡೋದು. ಬೇಗ ಮುಗಿಸಿದ್ದು ಅಂದರೆ ಅರ್ಶನ ಕ್ಯಾರೆಕ್ಟರ್ ವೈಸರ್. ಇವರು ಮತ್ತು ಇವರು ಫ್ರೆಂಡ್ ಕ್ಯಾರೆಕ್ಟರ್ ವೈಷ್ಣವ್ ಅಂತ, ಶ್ರೀ ವೈಷ್ಣವ್ ಅವ್ರು ಇನ್ಸ್ಟಾಗ್ರಾಮ್ ತುಂಬ ಚೆನ್ನಾಗಿ ಮಾಡಿದ್ರು ಮೇಡಮ್ ವೈಷ್ಣವ್ ಅವರು. ಇನ್ನೊಂದು ನಿಮಗೆ ಕೇಳಬೇಕಾಗಿರೋದು, ಈ ಸಿನಿಮಾ ಫೀಲ್ಡ್ ಬರೋಕ್ಕೆ ಮೇನ್ ರೀಸನ್ ಏನು ಸರ್? ಕಾರಣ ಏನು? ಮೇಡಮ್ ಅದೆಲ್ಲ ಯಾಕೆ ಕೇಳ್ತೀರ? ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಗೆ ಬರೋವಾಗ ಎಲ್ಲರಿಗೂ ಬರೋಂಥ ಏನು ಫಸ್ಟ್ ಪಾಸಿಟಿವ್ ಏನಂದರೆ, ಬೇರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನೀನು ನೋಡೋಕೆ ಹೀರೋ ಥರ ಇದೆಯಾ, ಸಿನಿಮಾಗೆ ಬಾ, ಗಾಂಧಿನಗರದಲ್ಲಿ ಫೇಮಸ್ ಆಗ್ತೀಯ ಅಂತ. ನಾನು ಬಂದಿದ್ದು ಆರ್ಟಿಸ್ಟಾಗಿ ಬಂದಿದ್ದು ಸ್ಟಾರ್ಟಿಂಗ್. ನಾನು ಸೀರಿಯಲ್ಗಳಲ್ಲೆಲ್ಲ ನೆಗೆಟಿವ್ ರೋಲ್ ಮಾಡ್ತಿದ್ದೆ, ಸಣ್ಣ ಪುಟ್ಟ ರೋಲ್ಗಳು ಮಾಡ್ತಿದ್ದೆ. ಸೊ ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗೊತ್ತಲ್ಲ, ದುಡ್ಡಿದ್ರೇ ಕೆಲಸ ಆಗೋದು ಅಂತ. ಸೊ ಮತ್ತೆ ನಾನು ರೈಟಿಂಗಿಗೆ ಬಂದೆ ಮೇಡಮ್. ಸೊ ಈ ಡೈರೆಕ್ಷನ್ ಫೀಲ್ಡ್ ನಿಮ್ಮ ಫ್ಯಾಮಿಲಿಯವ್ರಿಗೆ ಓಕೆ ಇತ್ತಾ ಸರ್? ಅವ್ರಿಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಮೇಡಮ್. ಬಟ್ ಏನಂದರೆ ನನ್ನ ಮಗ ಎಲ್ಲ ಇದ್ದರೂ ಚೆನ್ನಾಗಿರಲಿ ಅಂತ ಹೇಳ್ತಾರೆ ಅಷ್ಟೇ. ಇದುವರೆಗೂ ನನ್ನ ಅಮೌಂಟ್ ಕೊಡು, ತಿಂಗಳ ಈ ಥರ ಕಮಿಟ್ಮೆಂಟ್ಗಳಿದೆ ಕೊಡು ಅಂತ ಯಾರೂ ಕೇಳಲಿಲ್ಲ. ಸ್ಟಾರ್ಟಿಂಗ್ ಕೇಳ್ತಿದ್ರು, ಇಲ್ಲಿ ಮತ್ತೆ ಇಲ್ಲಿನ ಸಿಚುವೇಶನ್ ನೋಡಿ ಅವರೇ ಕೇಳೋದು ಬಿಟ್ಬಿಟ್ರು. ಚೆನ್ನಾಗಿದ್ರೆ ಸಾಕು, ಇಲ್ಲೇ ಇರು, ಚೆನ್ನಾಗಿರೋ ಅಷ್ಟೇ. ಸಿನಿಮಾದಲ್ಲಿ ಹೆಸರು ಮಾಡು, ಸಕ್ಸಸ್ ಆಗು, ಫೇಲ್ಯೂರ್ ಆಗಿ ಅವ್ರು ಏನೂ ಹೇಳೇ ಇಲ್ಲ. ಎಲ್ಲೇ ಇದ್ರು ಚೆನ್ನಾಗಿರೋ ಅಷ್ಟೇ ಹೇಳಿರೋದು ನಮಗೆ. ಓಕೆ, ನೈಸ್. ಆ್ಯಂಡ್ ಇನ್ನೊಂದು ಏನಂದರೆ, ಇದು 2 ಭಾಷೆಯಲ್ಲಿ ಬರ್ತಿದೆ ಸರ್, ಒಂದು ಕನ್ನಡ, ಇನ್ನೊಂದು ತೆಲುಗು ಯಾಕೆ ಮೇಡಮ್? ಇದು ತೆಲುಗು ಅಂದರೆ ಇದು ಕನ್ನಡಕ್ಕೆ ಸೀಮಿತ ಆಗಿರುವಂಥ ಸ್ಟೋರಿ ಅಲ್ಲ ಮೇಡಮ್. ಇದು ಯಾವ ಲ್ಯಾಂಗ್ವೇಜಲ್ಲೂ ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರೂ ಈ ಕಂಟೆಂಟ್ ಸಕ್ಸಸ್ ಆಗುತ್ತೆ ಮೇಡಮ್. ಸೊ ನೀವು ಕೇಳ್ಬೋದು ತಮಿಳಲ್ಲೆಲ್ಲ ಮೇಡಮ್, ನಮ್ಮ ಬಜೆಟ್ ಇಷ್ಟೇ ಮೇಡಮ್. ಓಕೆ. ಸೊ ಅದಕ್ಕೆ ಮೀನಾಗಿ ತೆಲುಗುಗೂ ಹೋಗಿದ್ದೀರಾ. ಓಕೆ, ಹೇಳಿ ಸರ್, ನಿಮ್ಮ ಗುರುಗಳು ಅಂದರೆ ಯಾರು? ಅಂದರೆ ಎಲ್ರಿಗೂ ಅವ್ರವ್ರ ಗಾಡ್ ಫಾದರ್ ಇರ್ತಾರೆ, ಅಂದರೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ. ಹೌದು. ಸೊ ನಿಮಗೆ ಗುರುಗಳು ಅಂದರೆ ಯಾರು ಸರ್? ಅಭಿ ಸರ್ ಅಂತ, ಅಣ್ಣ ಅಂತ ಕರಿತೀನಿ. ಭೈರವರಾಮ್ ಅಂತ, ಈಗ 2 ಹೆಸರಿದೆ ಅವ್ರಿಗೆ. ಅಭಿ ಕನಸಿನ ಕವನ ಅಂತ ಕರಿತಾರೆ. ಲಿರಿಕ್ಸ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಅವರು ಮೇಡಮ್. ಸೊ ನನಗೆ ಇನ್ಸ್ಪಿರೇಷನ್ ಅಂದರೆ ಅವರು, ಇನ್ಸ್ಪೈರ್ ಕಾರಣ ಅವರೇ. ಪ್ರತಿಯೊಂದು ಕೆಲಸನೂ ಅವರೇ ಕಲಿಸ್ಕೊಟ್ಟಿದ್ದು ನನಗೆ. ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಶಾರ್ಟನ್ನು, ಪ್ರತಿಯೊಂದು ಪದಗಳು ರಿಪೀಟ್ ಆಗ್ತಿರೋಂಥ ಪದಗಳೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅವರೇ. ಸೊ ಇನ್ನೊಂದು, ಶ್ರಾವಣಿ ಯಾಕೆ ನೋಡಬೇಕು ಸರ್ ಜನ? ಹೇಳಿ. ಶ್ರಾವಣಿ ಯಾಕೆ ನೋಡಬೇಕು ಅಂತ ನಾನು ಹೇಳೋದು ಇವ್ರಿಗೆ ಹೇಳ್ಬೋದು ಮೇಡಮ್, ಎಲ್ಲರಿಗೂ ಹೇಳೋಕ್ಕಾಗುತ್ತೆ. ಅವ್ರು ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಏನಕ್ಕೆ ನೋಡಿದ್ವಿ, ಏನು ಇಷ್ಟ ಆಯಿತು ಅಂತ. ಸೊ ಈಗ ಆಡಿಯನ್ಸ್ ಕೇಳಿದ್ರೆ ಶ್ರಾವಣಿ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ ಹೇಳ್ಬೋದು. ಸೊ ಶ್ರಾವಣಿ ನಾನೇ ಯಾಕೆ ನೋಡಬೇಕು ಅಂದ್ರೆ ನಂದು 90s ಕಿಡ್ಸ್ ನಮ್ಮದೆಲ್ಲ. ಸೊ ಅದೊಂದು ಎಮೋಷ್ನಲ್ ಬರುತ್ತೆ. ಅದು ನಮ್ಮ ಲೈಫಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಆ ಫೀಲ್ ಆಗ್ತಾರೆ ಶ್ರಾವಣಿ ನೋಡಿದ್ರೆ. ಹೇಗೆ 90s ಕಿಡ್ಸು, ಹುಣಸೆಹಣ್ಣು, ಚಾಳೆ ಕಲರ್ಸು, ಚಾಕ್ಲೇಟ್ಸು, ಪಪ್ಪರ್ಮೆಂಟ್ ಎಲ್ಲ ನೋಡಿದಾಗ ಹೆಂಗೆ ಫೀಲ್ ಆಗುತ್ತೆ, ಈ ಮೂವಿ ನೋಡಿದಾಗೂ ನಮ್ಮ ಲೈಫಲ್ಲಿ ಹಿಂಗೆ ಆಗಿತ್ತಲ್ಲ ಅನ್ನೋ ಫೀಲ್ ಬರುತ್ತೆ. ಫೀಲ್ ಗುಡ್. ಒಂದು 15 ದಿನದ ಕತೆ ಅಂತ ಹೇಳಿದ್ರಲ್ವ, ಸೊ ಅದನ್ನೊಂದು ಸ್ವಲ್ಪ ಏನಾದರೂ ಹೇಳ್ತೀರಾ ಮೇಡಮ್? ಅದೇ ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ, ರಿಯಲ್ ಇನ್ಸಿಡೆಂಟ್ ಇದು ಅಂತ. ಸೊ ಯಾರಿಗಾದ್ರೂ ಒಂದು ಫಸ್ಟ್ ಲವ್ ಆದಾಗ ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಂಥ ಸ್ಟೋರಿ ಇದು. ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅದು. ಅದು ಹೇಗಿರುತ್ತೆ ಅನ್ನೋದೇ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಇವಾಗ ಇವ್ರಿಗೆಲ್ಲ ನಾನು ಕೇಳಿದ್ದೀನಿ ಸರ್, ಅಂದರೆ ದೊಡ್ಡ ಸವಾಲು ಯಾವುದು ಅಥವಾ ಅವ್ರು ಇಷ್ಟಪಟ್ಟಿದ್ದ ಸೀನ್ ಯಾವುದು ಅಂತ. ನಿಮಗೆ ಕೇಳಕ್ಕೆ ಹೋದರೆ ದೊಡ್ಡ ಸವಾಲು ಯಾವುದಾಗಿತ್ತು ಈ ಕಂಪ್ಲೀಟ್ ವೆಬ್ ಸೀರೀಸನ್ನು ನೀವು ಮಾಡಬೇಕಾದ್ರೆ? ಓಕೆ, ಇದು ತುಂಬ ಕಷ್ಟ ಇತ್ತು. ಒಂದು ಬಾವಿಲಿ ಒಂದು ಸೀನ್ ಇತ್ತು ಮೇಡಮ್. ಅದಕ್ಕೆ ತುಂಬ ಭಯ ಬಿದ್ದಿದ್ದು ಅಂದರೆ ಗಾಬರಿ ಆಗ್ಬಿಟ್ಟಿದ್ವಿ, ಏನು ಹೆಚ್ಚು ಕಡಿಮೆ ಆಗುತ್ತೋ ಅಂತ. ಸೊ ಅದು ತುಂಬ ಕಷ್ಟ ಆಯಿತು. ಬಾವಿಲಿ ಸೀನ್ ಮಾಡಿದ್ವಿ, ಅಂಡರ್ ವಾಟ್ರು. ಸೊ ಬಾವಿಲೆಲ್ಲ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿದ್ವಿ. ಕ್ಯಾಮ್ರಾಮ್ಯಾನ್ ಕಂಡ್ರೂ ಭಯ ಆಗ್ತಿತ್ತು. ಸೊ ಹೀರೋನ್ ಕಂಡ್ರೂ ಭಯ ಆಗ್ತಾಯಿತ್ತು. ಸೊ ಹೀರೋಗೆ ಸ್ವಿಮ್ಮಿಂಗ್ ಬರೋಲ್ಲ, ಅದು ನಮಗೆ ಗೊತ್ತಿರಲಿಲ್ಲ. ಯಾರು ಗೊತ್ತಿರಲಿಲ್ಲ. ಶಾರ್ಟ್ ರೆಡಿ ಅಂದಿದ ತಕ್ಷಣ ಡಪ್ ಅಂತ ಹಾರ್ಬಿಟ್ರು. ಹಾರಾದ್ಮೇಲೆ ಒಬ್ಬ ಪರ್ಸನ್ ಬಂದ, ಅವ್ರಿಗೆ ಸ್ವಿಮ್ಮಿಂಗೇ ಬರೋಲ್ಲ ಅಂತ.
ನೋಡಿದ್ರೆ ಆಮೇಲೆ ಒಂದು ಇಬ್ಬರು ಮೂರು ಹಾರಿದ್ ನೋಡಿದ್ರು, ಇಬ್ಬರು ಮೂರು ಜನ ಹಾರಿದ್ಮೇಲೆ ಬರ್ತಾಯಿದ್ರು. ಫಸ್ಟ್ ಹೇಳ್ಬೇಕಿತ್ತಲ್ಲ ಅಂತ ಕ್ಯಾಮ್ರಾಮನ್ ಒಂದಷ್ಟು ಕ್ವಶನ್ಗಳು ಮಾಡ್ತಿದ್ರು. ಹೌದು, ನನಗೂ ಇವಾಗ ಅದೇ ಕ್ವಶನ್ ಇದ್ದಿದ್ದು. ಇವಾಗ ಅವ್ರು ಹೇಳ್ತಾರೆ ಬಾವಿ ಒಳಗಡೆ ಹಾರಿ ಅಂತ, ಬಟ್ ನಿಮಗೆ ಎಲ್ಲೋ ಒಂದ್ ಕಡೆ ಹೇಳ್ಬೇಕಲ್ವಾ ಸರ್, ಇಲ್ಲ ಸರ್ ನನಗೆ ಬರಲ್ಲ ಅಂತ. ನೀವು ಯಾಕೆ ಡೈರೆಕ್ಟ್ ಹೋಗಿ ಹಾರಿದ್ದು? ಅಲ್ಲ ನಂಗೆ ನಂಬಿಕೆ ಐತೆ ಅದು ಬರ್ತೀನಿ ಅಂತ. ನಮ್ಗೆ ಅವ್ರಿಗೆ ಯಾರೋ ಒಬ್ರು ಕರ್ಕೊಂಡು ಬರ್ತಾರಲ್ಲ ನಮಗೆ. ಅಲ್ಲ ಅಷ್ಟು ಜನ ಏಜ್ ಬರೋರಿದ್ರು, ಹುಡುಗರಿದ್ರು, ನಂಗೆ ನಂಬಿಕೆ ಇತ್ತು ಬಿದ್ದರೂ ಏನು ಸಾಯಲ್ಲ, ಎದ್ದು ಬರ್ತೀನಿ ಅಂತ. ಆರಾಮಾಗಿ ಬಿದ್ದೆ, ಹೊಡಿತಾ ಇದ್ದೆ, ಮೇಲೆ ಹೇಳ್ತಾ ಇದ್ದೆ. ಸೊ ಹಂಗೆ ಬಂದು ಎಲ್ಲ ಎತ್ಕೊಂಡ್ಬಂದ್ರು ಮೇಲೆ. ಇದೇನಾದ್ರು ಮತ್ತೆ ಮಿಸ್ಟೇಕ್ ಆಯ್ತಾ? ಮೇಡಮ್ ಫಸ್ಟ್ ಮಾಡಿದಾಗ ಭಯ ಬಿದ್ದಿಲ್ಲ, ಆರಾಮಾಗಿ ಮಾಡಿದ್ರು. ರೀಟೇಕ್ ಮಾಡಿದಾಗ ಭಯ ಬಿದ್ದರು ಮೇಡಮ್. ರೀಟೇಕ್ ಮಾಡಿ ಹೋಗೋದ ನಿಂತ್ಕೊಂಡ್ಬಿಡೋದು. ಹೋಗೋದು ನಿಂತದ್ದು. ಕ್ಯಾಮ್ರಾದಲ್ಲೆಲ್ಲ ಬ್ಯಾಟ್ರಿ ಎಲ್ಲ ಫುಲ್ ಖಾಲಿ ಆಯಿತು. ಅದೇ ಗೋಪುರ ಬ್ಯಾಟ್ರೀಸ್ ಎಲ್ಲ ಚಿಕ್ಕ ಚಿಕ್ಕ ಎಲ್ಲ ಇದು ನೀರಲ್ಲೆಲ್ಲ ಇಟ್ಟಿದ್ವಿ ಕ್ಯಾಮ್ರಾಗಳು. ಸೊ ಅದೆಲ್ಲ ಬ್ಯಾಟ್ರಿಗಳೆಲ್ಲ ಫುಲ್ ಖಾಲಿನೇ ಆಗೋಯ್ತು. ಹೋಗ್ತಾರೆ, ಹಾರ್ತಾರೆ, ಮತ್ತೆ ಹಾರೋದಿಲ್ಲ, ಹೋಗ್ತಾರೆ, ವಾಪಸ್ ಬರ್ತಾರೆ. ಸ್ಟಾರ್ಟಿಂಗ್ ಮಾತ್ರ ದಪ್ಪ ಅಂತ ಬಿದ್ದು. ಸ್ಟಾರ್ಟಿಂಗು ಗೊತ್ತಾಗಲ್ಲ, ಬಿದ್ಮೇಲೆ ಗೊತ್ತಾಗುತ್ತೆ ಭಯ. ಬಿದ್ದೆದ್ದು ಬಂದ್ಬಿಟ್ಟಿರ್ತೀವಲ್ಲ, ಮತ್ತೆ ಮತ್ತೆ ಬೀಳಕ್ಕೆ ಹೋದ್ರೆ ಅದೇ ಜಾಗಕ್ಕೆ ಭಯ. ಇದೆ ಅಂತಲ್ಲ, ಎಲ್ಲ ಲೈಫಲ್ಲಿ ಅಷ್ಟೇ. ಒಂದು ಜಾಗದಲ್ಲಿ ಬಿದ್ಮೇಲೆ ಅಂದರೆ ಪರ್ಫೆಕ್ಟಾಗಿ ಇದ್ರೆ ಓಕೆ, ಪರ್ಫೆಕ್ಟ್ ಇಲ್ಲ ಅಂದ್ರೆ ಮತ್ತೆ ಅದೇ ಜಾಗ ಬೀಳಕ್ಕೆ ಕಷ್ಟ ಆಗುತ್ತೆ ಎಲ್ಲ ಬೀಳೋದು. ಅದು ಕರೆಕ್ಟ್. ಇವಾಗ ಜಾಸ್ತಿ ರೀಟೇಕ್ ಅಂತ ತಗೊಳಕ್ ಹೋದ್ರೆ ಇದೊಂದೇ ಬಾವಿ ಸೀನ್ ಏನಾಗಿತ್ತು ಅಂತ? ಇಲ್ಲ ಮೇಡಮ್, ತುಂಬ ಇದೆ. ಒಬ್ಬರು ಸೆಲೆಕ್ಟ್ ಮಾಡಿದ್ವಿ. ಯಾರನ್ನ? ಫಸ್ಟ್ ಟೈಮು ಬೇರೆ ಕ್ಯಾರೆಕ್ಟರ್ ಇದ್ರು, ಫ್ರೆಂಡ್ ಕ್ಯಾರೆಕ್ಟರ್. ಫ್ರೆಂಡ್ ಕ್ಯಾರೆಕ್ಟರ್. ಫ್ರೆಂಡ್ ಕ್ಯಾರೆಕ್ಟರ್ ಒಂದು ಸೆಲೆಕ್ಟ್ ಮಾಡಿದ್ವಿ. ಇವರೆಲ್ಲ ಓಕೆ ಚೆನ್ನಾಗಿ ಮಾಡ್ತಾರೆ ಅಂದಿದ್ರು. ಸರಿ ಆಯ್ತು ನಡ್ರಪ್ಪ ಅಂತ ಅಂದೆ. ಮೇಡಮ್ ಪ್ರೊಡ್ಯೂಸರ್, ಆ ಥರ ಪ್ರೊಡ್ಯೂಸರ್ ಯಾರು ಸಿಗಲ್ಲ. ಶಾರ್ಟ್ ಫಿಲಿಮ್ಗೆಲ್ಲ ರೀಶೂಟ್ ಮಾಡೋಕ್ಕೆಲ್ಲ ಯಾರು ಕೊಡ್ತಾರೆ ಮೇಡಮ್? ಮತ್ತೆ reshoot ಮಾಡಿದ್ರು. ನಮ್ಮ ಅಶೋಕ್ ಸರು ಕರೆದ್ಬಿಟ್ಟು ಸಂಜೆ ಆಯಿತು, ಕರೆದ್ಬಿಟ್ಟು ಏನಾಯಿತು ವಿಕ್ರಮ್ ಅಂದ. ಏನಿಲ್ಲಣ್ಣ ಅಂದರೆ, ಬೇಜಾರಾಯ್ತಾ ಹಿಂಗಾಯ್ತು ಅಂತ. ಇಲ್ಲಣ್ಣ ಅಂದರೆ, ಒಂದು ಕೆಲಸ ಮಾಡು, ಖರ್ಚಾಗಿರೋದೆಲ್ಲ ತಲೆಗೆ ಇಟ್ಕೊಂಬೇಡ, ಹೋಗಿರೋದೆಲ್ಲ ತಲೆಯಲ್ಲಿ ಇಟ್ಕೊಂಬೇಡ, ಕ್ಯಾಮ್ರಾದು ರೆಂಟ್ ಇದೆಲ್ಲ ಏನೂ ತಲೆಯಲ್ಲಿ ಇಟ್ಕೊಂಬೇಡ, ಎಲ್ಲರನ್ನೂ ಕಳಿಸು ವಾಪಸ್ ಮನೆಗೆ, ರೀಶೂಟ್ ಮಾಡು ಬೇರೆಯವ್ರನ್ನ ಹಾಕ್ಕೊಂಡು. ಯಾರು ಹೇಳಲ್ಲ ಮೇಡಮ್, ಶಾರ್ಟ್ ಫಿಲಿಮ್ಗೆ ಇಷ್ಟು ಖರ್ಚು ಮಾಡಿ ಒಂದು ಸೀನ್ಗೋಸ್ಕರ ನಾವು 4-5 ಕಾರು, 2 ಕ್ಯಾಮ್ರಾ, ಗೋಪುರ, ಡ್ರೋನು, ಅದು ಮಂಡ್ಯ ಹೋಗಿ ಶೂಟ್ ಮಾಡ್ಕೊಂಬಂದು ಮತ್ತೆ ರೀಶೂಟ್ ಯಾರು ಮಾಡೋಕ್ಕೆ? ಯಾರು ಹೇಳಲ್ಲ ಶಾರ್ಟ್ ಫಿಲ್ಮ್ಗೆ ಈ ಥರ. ಮತ್ತೆ ಮಂಡ್ಯ ಹೋಗಿ ಶೂಟ್ ಮಾಡಿದ್ವಿ. ಮತ್ತೆ ಮಂಡ್ಯ ಹೋಗಿ ನಾನು ಹೇಗೆ ಹೇಳಬೇಕು, ಹೆಂಗೆ ಹೇಳಬೇಕು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದು ಸೀನ್. ಅದು ಇವರು ನೋಡಿ 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 ಸಂಜೆವರೆಗೂ ಸುಮ್ಮನೆ ಇದ್ದು ಕರೆದ್ಬಿಟ್ಟು ಅವರೇ ಹೇಳ್ಬಿಟ್ರು, ನಂಗೆ ಅರ್ಥ ಆಗ್ತಿದೆ, ನೀನು ರೀಶೂಟ್ ಮಾಡು ಅಂತ. ಓಕೆ, ಸೊ ಇಷ್ಟೊಂದು ನಿಮ್ಮ ಬಗ್ಗೆ ಅವ್ರು ಇಷ್ಟು ಮಾತಾಡಿದ್ದಾರೆ, ನೀವು ತುಂಬ ಹಾರ್ಡ್ ವರ್ಕಿಂಗ್ ಅಂತೆ ಹರ್ಷ ಅವರೇ. ಸೊ ಅದಕ್ಕೆ ಇದನ್ನು ನಾನು ಲೈವಾಗಿ ನೋಡೋಣ ಅಂತ. ಓಕೆನಾ? ಒಂದು ಸೀನ್, ಸಿನಿಮಾದ ಒಂದು ಎಮೋಷ್ನಲ್ ಸೀನ್ ಲೈವಲ್ಲಿ ಆ್ಯಕ್ಟ್ ಮಾಡಿ. ನಿಮ್ಮ ಇಷ್ಟ ಯಾವುದು ಬೇಡ, ಶ್ರಾವಣಿನೇ ಮಾಡಿ ಸಾಕು. ಯಾವ್ದಾದ್ರು ಒಂದು ತುಂಬ ಎಮೋಷ್ನಲ್ ಸೀನ್ ಇರ್ಬೋದು, ಅಥವಾ ಒಂದು ಸೆಂಟಿಮೆಂಟ್ ಸೀನ್, ಅಥವಾ ಒಂದು ಕಾಮಿಡಿ ಸೀನ್ ಏನೇ ಇರ್ಬೋದು, ಅಥವಾ ನಿಮ್ಮ ಒಬ್ಬರಿಗೆ ಮಾಡೋದು ನಾಚಿಕೆ ಆದರೆ ಅಲ್ಲಿ ಕಾಮಿಡಿ ಇಬ್ಬರು ಸೀನು ಒಂದು ಓಕೆ. ಆ್ಯಕ್ಚುಲಿ ಮೇಡಮ್ ಕಾಮಿಡಿ ಸೀನ್ಗಿಂತ ಎಮೋಷ್ನಲ್ ಚೆನ್ನಾಗಿ ಮಾಡ್ತಾರೆ. ಅಲ್ಲ ಎಮೋಷ್ನಲ್ ಸರ್ ಡೈರೆಕ್ಟ್ಲಿ ಹೇಳಿದ್ಮೇಲೆ ಎಮೋಷನಲ್ ಅಲ್ಲಲ್ಲ, ಅದು ಎಮೋಷ್ನಲ್ ಅಂದರೆ ಅಲ್ಲ ನಿಮಿಷ ಅಂದರೆ ಫ್ರೆಂಡು ಮತ್ತೆ ನಾನು ಕುತ್ಕೊಂಡು ಊಟ ಮಾಡ್ತಾ ಇರ್ತೀವಿ. ನಾನು ಫ್ರೆಂಡಿಗೆ ಹೇಳೋದು, ಶಂಕರ ಊಟ ಮಾಡ್ತಿರೋ, ನಾನು ಕೆರೆ ಕಡೆ ಹೋಗಿ ಬರ್ತೀನಿ ಅಂತ. ಒಂದು ಅವನೇ ಹೇಳ್ತಾನೆ ಗೊತ್ತದಕ್ಕೆ, ಇರೋ ನಾನು ಬರ್ತೀನಿ, ಬೇಡ ಶಂಕರ ನೀನು ಕಪ್ಪಗಾಗ್ಬಿಡ್ತೀಯಾ, ಹೋಗ್ಬಿಡ್ತೀನಿ ಇಲ್ಲ ಕೂತ್ಕೊಂತ. ಬಿಕಾಸ್ ಅವ್ನು ಆಲ್ರೆಡಿ ಕಪ್ಪಗಿರ್ತಾನೆ, ಅವ್ರಿಗೆ ಅದು ಗೊತ್ತಾಗಿ ಹೌದೌದು ನೀನು ಹೋಗು, ನಾನು ಕಪ್ಪಗಾಗ್ಬಿಡ್ತೀನಿ ಬರಲ್ಲಪ್ಪ ಅಂತಾನೆ. ಬಟ್ ಬಿಸ್ತಲ್ಲೇ ಕುತ್ಕೊಂಡು ಊಟ ಮಾಡ್ತಿರ್ತಾನೆ. ಓಕೆ, ಇನ್ನೊಂದು ಫನ್ ವೇಯಲ್ಲಿ ಹೋಗಕ್ಕೆ ಹೋದರೆ ಇಬ್ಬರು ಹೀರೋಯಿನಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಹರ್ಷ ಅವ್ರು. ಇವಾಗ ಆ್ಯಕ್ಟ್ ಮಾಡ್ತಾರೆ, ಯಾವುದಾದ್ರೂ ಡೈಲಾಗ್ ಓಕೆ, ಯಾವುದಾದ್ರೂ ಫಿಲಮ್ ಓಕೆ ಸರ್ ಮಾಡಿ. ಮೇಡಮ್ ಅವ್ರು ಯಾವುದು ಹೇಳಲ್ಲ ಮೇಡಮ್, ಬಿಕಾಸ್ ಯಾಕೆ ಹೇಳಿ, ನಾನು ಸ್ಟಾರ್ಟಿಂಗ್ ಹೇಳಿದೆ ಯಾರಿಗೂ ಹರ್ಟ್ ಮಾಡೋದು, ಚಿಕ್ಕ ವಯಸ್ಸಿಂದ ಯಾರಿಗೂ ಹರ್ಟ್ ಮಾಡೋ ಅಭ್ಯಾಸ ಇಲ್ಲ ಅವ್ರಿಗೆ. ಈಗ ಅವ್ರ ಮೇಲೆ ಹೇಳಿದ್ರೆ ಇವ್ರಿಗೆ ಹರ್ಟ್ ಆಗುತ್ತೆ. ಬಟ್ ಹಂಗೆ ಎಮೋಷ್ನಲ್ ಅಂದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಪ್ರೀತಿ ಏನಾಯಿತು ಅಂತ. ಅದರಲ್ಲಿ ಒಂದು ಡೈಲಾಗ್ ಇತ್ತು, ಅಂದರೆ ಹುಡುಗ ಹುಡುಗಿ ಫುಲ್ ಬಿಟ್ಟೋಗೋ ಒಂದು ಸ್ಟೇಜು. ಸೊ ಅವ್ರ ಮನೆಯಲ್ಲಿ ಗಾಡಿ ಮಧ್ಯೆ ಇದು ಮಾಡಿರ್ತಾರೆ, ಅವ್ಳು ಬಂದು ಹೇಳ್ತಾರೆ ಇದು ಎಲ್ಲ ಬಿಟ್ಬಿಡೋಣ ಅಂತ. ಸೊ ಅವಳು ಅರ್ಥ ಮಾಡಿಸ್ತಾಳೆ, ಈ ಥರ ಅಂದರೆ ಅಪ್ಪ ಅಮ್ಮ ಈ ಥರ ಬಾಂಡಿಗೆ ಅರ್ಥ ಮಾಡಿಸಿದಾಗ ನಾನು ಹೇಳೋದು, ಪ್ರತಿ ಹುಡುಗಿಗೂ ಇದೇ ಥರ ತಮ್ಮ ಹುಡುಗರು ಅರ್ಥ ಮಾಡಿಸ್ಬಿಟ್ರೆ ಯಾರು ಪ್ರೀತಿ ಕಳ್ಕೊಂಡಿಂತ ಮೋಸ ಹೋಗಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಒಂದು ಡೈಲಾಗ್ ಇದೆ. ಅದೊಂದು ಎಮೋಷನ್. ಯಾರಿಗೆ ಹೇಳ್ತೀರಾ ಸರ್ ಇಬ್ಬರಲ್ಲಿ? ಎಮೋಷ್ನಲ್ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿದೆ, ಇವಾಗ ಯಾರಿಗೆ ಹೇಳ್ತಾರೆ ನೋಡೋಣ.
ಇಬ್ಬರಿಗೂ ಸೇರಿ ಹೇಳ್ತೀನಿ. ಹುಡುಗಿ ಕನ್ವಿನ್ಸ್ ಮಾಡಿ ಯಾರ ಕಡೆ ಫೇಸ್ ಮಾಡಿ ನೋಡ್ತೀರಾ ಅವ್ರಿಗೆ ಇವಾಗ ಡೈಲಾಗ್ ಹೋಗುತ್ತೆ. ಅಲ್ಲ, ಅದೇ ಹುಡುಗಿ ಡೈಲಾಗ್ ಏನಿದೆ ಅಲ್ಲ ಇವ್ರಿಗಾದ್ರೆ ಸಿನಿಮಾ ಸ್ಕೋಪ್ ಚೆನ್ನಾಗಿದೆ. ಹುಡುಗಿ So, ಡೈಲಾಗ್ ಇವ್ರಿಗೆ ಹೇಳೋಣ. ಹುಡುಗಿ ಡೈಲಾಗ್ ಏನೋ ಬಂದು ತಪ್ಕೊಂಡ್ರು ಎಲ್ಲ ಆಕ್ಟಿಂಗ್ ಅಲ್ಲಿ ತಪ್ಕೋಬೇಕಾಯ್ತದೆ. ಡೈಲಾಗ್ ಏನು ಹೇಳೋ ಅದೇ ತಪ್ಕೊಂಬಂದಷ್ಟೇ ತಪ್ಪಂಗಿಲ್ಲಕ್ಕೆ. ನೋಡಿ ಅವರಿಂದ ನಾನು ಎಮೋಷನಲ್ ಸೀನ್ ನನ್ಗೆ ಮಾಡಿದ್ರೆ gap ಅವರು ಇದೆ. ತಪ್ಪು ಮಾಡೋ ಸೀನ್ ಬಗ್ಗೆ ಕೇಳ್ತಾರೆ. ರೊಮ್ಯಾಂಟಿಕ್ ಆಗಿ ಅಲ್ಲ. Romantic ಆಗ್ಬಿಟ್ಟು. ಹೀರೋ ಬೇಡ ಸರಿ ಡೈಲಾಗ್ ಅಪ್ಪ. ಡೈಲಾಗ್ ನಾನು ಎತ್ಕೊಡ್ತೀನಿ ಅದಕ್ಕೆ ಏನಿದೆ ಅಂತ ಹೇಳು ಅಂತ ಹೇಳ್ತಾರೆ. ಏನಿಲ್ಲ ಇದು ಅಂದ್ರೆ ಇದು ಅವಳು ಬಂದು ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಮಾಡ್ತಾಳೆ ಇದು ವರ್ಕ್ ಆಗಲ್ಲ ಬಿಟ್ಬಿಡೋಣ ಅಂತ ಅಷ್ಟು ಹೇಳಿ ಸಾಕು. ಹರ್ಷ, ಇಷ್ಟು ದಿವಸ ಏನೋ ಪ್ರೀತಿ ಮಾಡಿಬಿಟ್ವಿ, ಬಟ್ ನನ್ನ ಸಿಚುವೇಶನ್ ಈ ಥರ ಇದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಜಾಸ್ತಿ ನಾನು ಎಮೋಷನಲ್ ಮಾಡಿಸ್ತಾನೆ ಇದೀನಿ ಅವ್ರು ರೊಮ್ಯಾಂಟಿಕ್ ಹೋಗ್ತಾನೆ ಇರೋದು. ಹಾ ನೋಡಿ ಫೀಲ್ ಹೇಳ್ತಾ ಇದ್ದೀನಿ ನಾನು. ತಗೊಂಡು ತಗೋ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗಿನೂ ನಿನ್ನ ಥರ ತಗೊಂಡು ಅರ್ಥ ಮಾಡಿಸ್ಬಿಟ್ರೆ ಯಾರು ಪ್ರೀತಿ ಕಳ್ಕೊಂಡು ಅಂತ ಮೋಸ ಹೋಗ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು. ಅಷ್ಟೇ. ನೈಸ್ ನೈಸ್ ವೆರಿ ನೈಸ್. ಓಕೆ, ಇವಾಗ ರಾಣಿ ಅವ್ರಿಗೆ ಕೇಳೋಕೆ ಹೋದರೆ ನೀವು ಈ ಸಿನಿಮಾ ಫೀಲ್ಡ್ ಬರೋದಕ್ಕೆ ಮೇನ್ ಕಾರಣ ಏನು? ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು. ಇವಾಗ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ದೊಡ್ಡ ಸ್ಕ್ರೀನ್ ಮೇಲೆ ನಾನು ಕಾಣಿಸ್ಬೇಕು ಅಂತ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಒಂದೇ ರೀಸನ್. ಓಕೆ, ನಿಮ್ಮ ಫ್ಯಾಮಿಲಿ ಅವ್ರು ಸಪೋರ್ಟಿವ್ ಇದ್ದಾರಾ? ಹಾಂ, ಸಪೋರ್ಟ್ ಇದ್ದಾರೆ. ಅಪ್ಪ ಅಮ್ಮ ಸಪೋರ್ಟ್ ಇದ್ದಾರೆ. ಅವ್ರ ಪ್ರತಿಯೊಂದು ಪ್ರಾಜೆಕ್ಟ್ಸ್ ಗೊತ್ತಾ ಅವ್ರಿಗೆ? ಓಕೆ, ಹಾಂ, ಗೊತ್ತು. ಫಸ್ಟ್ ಇಷ್ಟ ಇರಲಿಲ್ಲ, ಆಮೇಲೆ ನಾನು ಸ್ವಲ್ಪ ಸೀರಿಯಲಲ್ಲಿ ಕಾಣಿಸ್ಕೊಂಡೆ, ಗೆಸ್ಟ್ ಆ ಥರ ಚಿಕ್ಕ ಪುಟ್ಟ ರೋಲ್ಸ್ ಎಲ್ಲ ಮಾಡಿದೆ. ಅವಾಗ ಖುಷಿ ಆಯಿತು. ಫಸ್ಟಲ್ಲಿ ಇಷ್ಟ ಇರಲಿಲ್ಲ, ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಸೊ ನೆಕ್ಸ್ಟ್ ಹರ್ಷ ಅವ್ರಿಗೆ ಸೇಮ್ ಕ್ವಶನ್. ಸಿನಿಮಾ ಫೀಲ್ಡ್ ಬರೋಕ್ಕೆ ಮೇನ್ ಕಾರಣ ಏನು? ಏನು ಕಾರಣ ಅಂತಿಲ್ಲ, ಅಂದರೆ ನಾನು ಚಿಕ್ಕ ವಯಸ್ಸಿಂದ ಸ್ವಲ್ಪ ಡ್ರಾಮಾ ಇದೆಲ್ಲ ಮಾಡ್ತಿದ್ದೆ ಸ್ಕೂಲಲ್ಲಿ. ಡ್ರಾಮಾ, ಡ್ಯಾನ್ಸು ಎಲ್ಲ ನಂಗೆ ತುಂಬ ಇಂಟ್ರೆಸ್ಟ್ ಹುಟ್ಟಿದ್ದು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡು ಆ ಟೈಮಲ್ಲಿ. ಆಗಲ್ಲೇ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿದ್ದೆ. ಸೊ ಆಗ ಯಾವುದೋ ತೆಲುಗು ಒಂದು ಸಿನಿಮಾ ಬಂದಿತ್ತು, ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್. ನಂಗೆ ಪವನ್ ಕಲ್ಯಾಣ್ ತುಂಬ ಇಷ್ಟ. ಓಕೆ ಅವೇ ನಾವು ಈಗ ಅನ್ನೋದು ಓಕೆ. ಸೊ ಒಂದು ಸಿನಿಮಾ ಬಂದಿತ್ತು, ಗಬ್ಬರ್ ಸಿಂಗ್ ಆ ಟೈಮ್ ಅನಿಸುತ್ತೆ. ಗಬ್ಬರ್ ಸಿಂಗ್ ಹಾ. ಆ ಟೈಮ್ ತುಂಬ ಹಳೆ. ಗಬ್ಬರ್ ಸಿಂಗ್ ಆ ಟೈಮ್ ಅನಿಸುತ್ತೆ. ಸೊ ನಾನು ನೋಡ್ತಾ ಇದ್ದೆ, ಅವಾಗ ಸ್ವಲ್ಪ ಕ್ರಾಪಿಂಗ್ ತೆಗೆದಿದ್ದೆ ನಾನು ಕೂದಲು. ಅವನ ಥರ ಸ್ವಲ್ಪ ಕ್ರಾಪ್ ಅವ್ರ ಥರನೇ ಇಷ್ಟ ತೆಗೆದಿದ್ದೆ. ನಾನು ಕಣ್ಣಿನ ಮುಂದೆ ನಿಂತ್ಕೊಂಡು ಹಂಗೆ ನೋಡ್ಕೊಂತ ಇದ್ದೆ. ಅವಾಗ ಚೆನ್ನಾಗಿರ್ತದಲ್ಲ, ಸಖತ್ತಿರ್ತದಲ್ಲ ಅಂತ. ಸೊ ಹಂಗೆ ಇಷ್ಟಪಟ್ಟು ಆಮೇಲೆ 7 Sense ಒಂದು ಮೂವಿ ಬಂತು. ಅದು ನನಗೆ ತುಂಬ ಇಷ್ಟ ಆಗಿತ್ತು ಸಿನಿಮಾ. ತುಂಬ ಇಷ್ಟ. ಫ್ರೆಂಡ್ಸ್ ಕೇಳ್ತಿದ್ದೆ ನಾನು ಕನ್ನಡ ಡಬ್ ಮಾಡ್ತೀನಿ ಅಂತ. ಅವಾಗ ಕನ್ನಡ ಡಬ್ ಮಾಡ್ತೀನಿ. ಆಗ ನಾನೇ ಸ್ವಲ್ಪ ನಾಟಕಗಳೆಲ್ಲ ನಾನೇ ಇದು ಮಾಡಿಸ್ತೀನಿ, ಡೈರೆಕ್ಷನ್ನು ಅಂದರೆ ಇದೆಲ್ಲ ಇಲ್ಲೆಲ್ಲ ಎತ್ಕೊಂಡು ಕತ್ಕೊಂಡು ಮಾಡ್ತಿದ್ವಿ ಆವಾಗ. ಹಂಗೆ ಜಾಸ್ತಿ ಇಂಟ್ರೆಸ್ಟ್ ಇಟ್ಟು ಆಮೇಲೆ ಹಂಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ಇವಾಗ ನಿಮ್ಮ ಪ್ರಾಜೆಕ್ಟ್ಸ್ ಅಂತ ಹೇಳೋದಾದರೆ ಇದು ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಅಥವಾ ಆಲ್ರೆಡಿ ಮಾಡಿದ್ದೀರಾ ಏನು? ಆಲ್ರೆಡಿ ಅಂದರೆ ಫಸ್ಟು ನಾನು ಬಂದಿದ್ದು ಆರಿದ್ದು ಅಂತ ಒಂದು ಸಿನಿಮಾ ನಡೀತಿತ್ತು. ಸೊ ಅದಕ್ಕೆ ಬಂದು ಅಲ್ಲೇ ಹಂಗೆ ಸ್ವಲ್ಪ ಸೆಟ್ ವರ್ಕ್ ಮಾಡ್ಕೊಂಡು, ಲೈಟಿಂಗ್ ಮಾಡ್ಕೊಂಡು, ಜೊತೆಲಿ ಆ್ಯಕ್ಟಿಂಗ್ ಮಾಡ್ಕೊಂಡು ಹಂಗೆ ಅದಾದಮೇಲೆ ನಮ್ಗೆ ಏನು ಹೋಪ್ ಅಂದರೆ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದರೆ ಏನೋ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಸಂಪಾದನೆ ಮಾಡ್ಬಿಡ್ತೀವಿ, ಮನೋರಂಜನೆ ಮಾಡ್ಕೊಂಡು ಏನೋ ಇರ್ತದೆ. ಅದು ಒಳಗೆ ಆಗ್ತಾ ಇರ್ತದೆ, ಹೊರಗಡೆ ಎಕ್ಸ್ಪ್ರೆಸ್ ಆಗಿಲ್ಲ ಅಂದ್ರೆ ಒಳಗೆ ಇದೆ ಅಂತಲ್ಲ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೇ, ಎಲ್ಲ ಇದು ಅಷ್ಟೇ, ಏನೋ ಆಗ್ಬಿಡ್ತೀವಿ ಅಂತ. ಅದು ತಕ್ಕಂಥ ಹಾರ್ಡ್ ವರ್ಕ್ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಹಂಗೆ ಆಗ್ತಾ ಅದು ಮುಗೀತು, ಸಿನಿಮಾ ಮುಗೀತು. ಅದಾದಮೇಲೆ 2 ವರ್ಷ ಏನೂ ಇಲ್ಲ, ಮತ್ತೆ ಊರಿಗೆ ಹೋಗಿದ್ದೆ ನಾನು. ಅಂದರೆ ಕೆಲಸ ಮಾಡ್ತಿದ್ದೆ ನಾನು, ಅವ್ರು ಸೀರಿಯಲ್ ಸೆಟ್ ವರ್ಕ್ ಎಲ್ಲ ಮಾಡ್ತಿದ್ದೆ. ಸೆಟ್ ವರ್ಕ್ ಅದಾದಮೇಲೆ ಲೈಟಿಂಗ್ಸು, ಕ್ಯಾಮ್ರಾ ಎಲ್ಲ ಮಾಡ್ತಿದ್ದೆ. ಸೊ ಹಂಗೆ ಚಿಕ್ಕ ಪುಟ್ಟ ಅವಾಗ ಕನ್ಯಾದಾನ ಸೀರಿಯಲಲ್ಲಿ ಒಂದು 3 ಎಪಿಸೋಡಲ್ಲಿ ಮಾಡಿದ್ದೆ ಚಿಕ್ಕ ಪುಟ್ಟದಾಗಿ. ಅಲ್ಲೇ ಡೈರೆಕ್ಟ್ ಕೇಳ್ಕೊಂಡು ಹಂಗೆ ಮಾಡ್ಕೊಂಡು ಮತ್ತು ಅದಾದ್ಮೇಲೆ ಹಂಗೆ ಸಿನಿಮಾ ಮಾಡ್ಕೊಂತ ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಸ್ವಲ್ಪ ಓಕೆ, ಅಟ್ಲೀಸ್ಟ್ ಕಾಣ್ತೀನಿ. ಅದು ಸ್ವಲ್ಪ ಚೈಲ್ಡ್ ಥರ ಇರ್ತೀನಿ, ಬಟ್ ಕಾಣ್ತೀನಿ. ಅದಾದಮೇಲೆ ಅಲ್ಲೇ ಶೂಟಿಂಗ್ ಹೋದಾಗ ಯಾವ ಚಿಕ್ಕದಾಗ ಒಂದು ಕ್ಯಾರೆಕ್ಟರ್ ಮಾಡಿ ಕಲ್ಟಲ್ಲೂ ಮಾಡಿದ್ದು ಚಿಕ್ಕದಾಗ ಅಂತ. ಹೀಗೆ
ಮಾಡ್ತಾ 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 ಹಂಗೆ ಆಗಿ ಶಾರ್ಟ್ ಮಿಸ್ ಆಗೋಲ್ಲ. ಈಗ ಶ್ರಾವಣಿ ಅಂತ ಒಂದು ಮಾಡಿದ್ದೀವಿ, ಬೆಸ್ಟ್ ಹೇಳ್ಕೊಳಂತ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂದರೆ ಶ್ರಾವಣಿ ಅಂತ ಒಂದು ಮಾಡಿದ್ದೀವಿ. ಮುಂದೆ ಯಾವುದಾದ್ರು ಪ್ರಾಜೆಕ್ಟ್ಸ್ ಇದೆಯಾ? ಅದೇ ಮುಂದೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. Planning. ಈಗ ಇದು ಕಂಪ್ಲೀಟ್ 2 ಮಾಡಬೇಕು, ಇದೊಂದು ಕಂಪ್ಲೀಟ್ Part two. ಮಾಡಬೇಕು. Okay. ಅದಾದಮೇಲೆ ಅಂದರೆ TMP ಚಾನಲ್ ಅಂದ್ಬಿಟ್ಟೆ ಒಂದು ಪ್ರೊಡಕ್ಷನ್ ಇದೆ. ಸೊ ಎಲ್ಲ ಅಲ್ಲೇ ಟೀಮಾಗಿ ವರ್ಕ್ ಮಾಡ್ತಿರೋದು. ಸೊ ಅವ್ರು ತುಂಬ ಪ್ರಾಜೆಕ್ಟ್ಸ್ ಇದೆ. ಇವಾಗ ಅಲ್ಲಿ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀವಿ, ತುಂಬ ಶಾರ್ಟ್ ಮೂವೀಸ್. ನಾನು ಆ್ಯಕ್ಟ್ ಮಾಡೋದಲ್ಲ, ಬ್ಯಾನರ್ ಕಡೆಗೆ ಒಂದಿಷ್ಟು ಶಾರ್ಟ್ ಮೂವೀಸ್ ಅಂತ ಮಾಡಿದ್ದೀವಿ. ಹಾಗೆ ಮಾಡ್ತಾ ಮಾಡ್ತಾ ಸಿನಿಮಾದು ಪ್ಲ್ಯಾನ್ ಎಲ್ಲ ಇದ್ದಾವೆ. ಸೊ ಹಂಗೆ ಹೋಗೋಣ ಅಂತ. ಮೇನ್ ಎಲ್ಲ ಒಂದು ಲೀಡಲ್ಲಿ ಇದ್ದಾರಂದರೆ ಪ್ರೊಡ್ಯೂಸರೇ ಅಶೋಕಣ್ಣ ಅಂತ. ಸೊ ಅವರು ಮತ್ತು ವೈಫ್ ಭವನಿ ಅಕ್ಕ ಅಂತ. ಸೊ ಇಬ್ಬರು ತುಂಬ ಅಂದರೆ ಒಂಥರ ಮನೆ ಮಗಳ ಥರ ನೋಡ್ಕೊತಾರೆ. ಸೊ ಆವಾಗಲಿಂದ ನೀವು ಹೇಳ್ತಿದ್ರಿ ಸರ್ ಅಶೋಕ್ ಸರ್ ಬಗ್ಗೆ ಅಥವಾ ಪ್ರೊಡ್ಯೂಸರ್ ಬಗ್ಗೆ. ನಾನು ನಿಮಗೆ ಕೇಳಬೇಕಾಗಿರೋದು, ಅವ್ರು ಅಂದರೆ ನೀವು ಸಿಕ್ಕಿದ್ದು ಹೇಗೆ ಅವ್ರಿಗೆ, ಅಥವಾ ಅವ್ರು ನಿಮ್ಮನ್ನು ಮೀಟ್ ಮಾಡಿದ್ದು ಯಾವ ಥರ, ಹೆಂಗೆ ಮೀಟ್ ಆದ? ಅವ್ರು ಸಿಕ್ಕಿದ್ದು ಹೆಂಗೆ ಅಂದರೆ ಆ್ಯಕ್ಚುಲಿ ರಂಗ ಅವ್ರು ಫೋನ್ ಮಾಡಿದ್ರು ನನಗೆ. ಅಂದರೆ ರಂಗ ನನಗೂ ಗೊತ್ತಿತ್ತು. ಸೊ ಅಂದರೆ ಮುಂಚೆ ನಾವು ಒಂದು ಮಾಡ್ಬೇಕಂತ ಓಡಾಡ್ತಿದ್ವಿ, ಸಿನಿಮಾ ಮಾಡ್ಬೇಕಂತ ಓಡಾಡ್ತಿದ್ವಿ. ಸೊ ಹಂಗಾಗಿ ಅವರು ನಾನು ಫೋನ್ ಮಾಡಿದರು, ಈಗ ಒಂದು ಕಥೆ ಇದೆ ಕೇಳು ಫಸ್ಟು. ನಾನು ಈಗ ಮಾಡೋದು ಪರಿಸ್ಥಿತಿ ದುಡ್ಡಾರೆಲ್ಲ ಏನಿಲ್ಲ ಅಂತ ಏನಪ್ಪ ಅಂತ ಅಂದೆ. ಆಮೇಲೆ ಇನ್ನೊಂದು 2 ಸರಿ ಫೋನ್ ಮಾಡಿದ್ರು, ಒಂದು ಸರಿ ಕೇಳು 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 ಅಂತ. ಸರಿ ಅಂದ್ಬಿಟ್ಟು ಕರೆಸ್ದೆ. ಮೇನ್ ರೀಸನ್ ರಂಗ ಅವರು. ಈ ಪ್ರೊಡಕ್ಷನಲ್ಲಿ ಹರ್ಷನ್ ಅಕೌಂಟ್ ಮಾಡೋಕ್ಕೆ ರಂಗನೇ ರೀಸನ್. ಇದು ಪ್ರೊಡಕ್ಷನ್ ಈ ಸಿನಿಮಾ ಬರೋ ಕಾರಣನೇ ರಂಗ. ಹಾಂ, ಅದಾದಮೇಲೆ ಕರೆಸಿ ಅದೇ ಟೈಮ್ಗೆ ಅಶೋಕಣ್ಣ ಬಂದು ಕೂತ್ಕೊಂಡ್ರು. ನಾನು ಒಬ್ಬನೇ ಸಿಂಗಲ್, ಅಲ್ಲಿಂದ ಸುಮ್ಮನೆ ಮಲಗಿದ್ದೆ ಹಿಂಗೆ, ಸರಿಯಾದ ಹೇಳ್ತಾರೆ ಹೋಗ್ತಾ ನೋಡೋಣ ಅಂತ. ಅದಾದಮೇಲೆ ಅಶೋಕಣ್ಣ ಬಂದು ಕೂತ್ಕೊಂಡ್ರು. ಕೇಳ್ದೆ ಸ್ವಲ್ಪ ಕನೆಕ್ಟ್ ಆಯಿತು, ಎಮೋಷನ್ ಕನೆಕ್ಟ್ ಆಗಿ ಹಂಗೆ ಅಡ್ವಾನ್ಸ್ ಅಂತ ಕೊಟ್ಟು ಹಂಗೆ ಸಡನ್ ಸ್ಟಾರ್ಟ್ ಆಗ್ಬಿಡ್ತಿಲ್ಲ. ಎಲ್ಲ ಟ್ಯಾಕ್ 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 ಅಂತ ನಾನ್ ಸ್ಟಾಪ್. ಅದು ಹಿಂಗೆ ಅಂದರೆ ಪ್ಲೇ ಇದೇ ಇಲ್ಲ, ಗ್ಯಾಪ್ ಇಲ್ಲ, ಹಂಗೆ ಟಕ ಸ್ಟಾರ್ಟ್ ಆಗ್ಬಿಡ್ತು. ಅದಾದಮೇಲೆ ಒಂದ್ಸರಿ ಹೋಗಿ ಮತ್ತೆ ಅಲ್ಲೇನೋ ಸ್ವಲ್ಪ ಬೇರೆ ಕಡೆಯಿಂದ ಎಲ್ಲ ಕ್ಯಾಮ್ರಾಸ್ ಎಲ್ಲ ಬುಕ್ ಮಾಡಿದ್ವಿ. ಸ್ವಲ್ಪ ಐಟಮ್ಸ್ ಅಲ್ಲೇನೋ ಎಡವಟ್ಟಾಗಿ ಮತ್ತೆ ಬಂದು ಮತ್ತೆ ಸ್ವಲ್ಪ ಗ್ಯಾಪ್ ತಗೊಂಡು ದಸರಾ ಹಬ್ಬ ಬೇರೆ ಇತ್ತು, ಮತ್ತೆ ಪೂಜೆ ಮುಗಿಸಿ ಮತ್ತೆ ಹೋಗಿ ಮತ್ತೆ ಶೂಟ್ ಮಾಡಿ ಕಂಪ್ಲೀಟ್ ಮಾಡೋದು. ವೆರಿ ನೈಸ್. ಸೊ ನೆಕ್ಸ್ಟ್ ಬೃಂದಾ ಅವರೇ ಹೇಳಿ, ನಿಮಗೆ ಈ ಸಿನಿಮಾ ಫೀಲ್ಡ್ ಬರೋದಕ್ಕೆ ಮೇನ್ ಕಾರಣ ಏನು? ಸಿನಿಮಾ ಅಂತ ಬರ್ಬೇಕಂತಂದ್ರೆ ಅದು ಡೆಸ್ಟಿನಿ ಅಂತಾನೆ ಹೇಳ್ಬೋದು. ಸಿನಿಮಾ ಬರಲ್ಲ, ಸಿನಿಮಾ ಮುಂದೆ ಬರ್ಬೇಕಷ್ಟೇ. ಅವ್ರು ಕೇಳಿದ ಕ್ವಶನ್ ಹೇಳ್ತೀನಿ, ಹಂಗೆ ಈ ಡಿಸ್ಟರ್ಬಿಂಗ್ ಕ್ಯಾರೆಕ್ಟರ್ ತೆಗಿಬಿಡೋ. ಏನಿಲ್ಲ, ನಂದು ಡೆಸ್ಟಿನಿ ಅಂತ ಹೇಳ್ಬೋದು. ನಾನು ವ್ಲಾಗಿಂಗ್ ಆಗಿರ್ಬೋದು, ಸ್ಪೆಷಲಿ ರೈಡರ್ ನಾನು. ಸೊ ಆ ಫೀಲ್ಡಲ್ಲಿ ನಾನು ತೊಡಗಿಸ್ಕೊತಾ ಇರಬೇಕಾದ್ರೆ ಒಂದು ಆಪ್ಷನ್ ಬರುತ್ತೆ, ಮೂವಿ ಮಾಡ್ಬೋದು ಅಂತ. ಈ ರೀಲ್ಸ್ ಎಲ್ಲ ಮಾಡ್ತಿರ್ತೀವಿ, ಕಂಟೆಂಟ್ ಶೂಟ್ಸು, ಸ್ಟೇಜಸ್ ಮೇಲೆಲ್ಲ ಮಾಡಲಿಂಗ್ ಶೂಟ್ ಮಾಡಬೇಕಾದ್ರೆ. ಸೊ ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದ್ರೆ ವೈ ನಾಟ್ ಸಿನಿಮಾ, ಆ ಥರ ಚೂಸ್ ಮಾಡ್ಕೊಂಡಿದ್ದೆ ನನ್ನ ಫೀಲ್ಡ್. ಪ್ಲಸ್ ನಾರ್ಮಲ್ ಬೇರೆ ಬೇರೆ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇರ್ತಿದ್ದೆ. ಈ ಮೂವಿಲಿ ಕ್ಯಾರೆಕ್ಟರ್ ಒಂಥರ ಯೂನಿಕ್ ಆಗಿದೆ, ಅದೊಂಥರ ಇಷ್ಟ ಆಯಿತು. ಪ್ಲಸ್ ಇದೇ ಥರ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ರೆಸೆಂಟ್. ಪಾರ್ಟ್ 2ಗೆ ಆಸೆ ಪಟ್ಟು ಬಂದಿರೋದು. ಪಾರ್ಟ್ 2ಗೆ ಆಸೆ ಪಟ್ಟು ಬಂದಿದ್ದಾರೆ ಅಂದರೆ ಏನೋ ಇದೆ ಪಾರ್ಟ್ 2 ಅಲ್ಲಿ ಸರ್. ನನಗೆ ಕ್ಯೂರಿಯಸ್ ಜಾಸ್ತಿ ಇದೆ. Part two ಅದಕ್ಕಿಂತ ಪಾರ್ಟ್ 2 ಕ್ಯಾರೆಕ್ಟರ್ಗೆ ಆಸೆ ಪಟ್ಟಿರೋದು. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇವ್ರ ಪೂರ್ತಿ ಸ್ಟೋರಿನೇ ಇಲ್ಲ, ಪಾರ್ಟ್ 2 ಬರುತ್ತೆ. ಸೊ ಇದರಲ್ಲಿ ಇಷ್ಟಿಷ್ಟಿದೆ, ಓಕೆ ಇವರೆಲ್ಲ ಹೇಳ್ತಾರೆ ಮಾಡೋಣ. ಆಸೆ ಅಂತ ಅಲ್ಲ, ಯಾರಿಗೆ ಗೊತ್ತು ಫ್ಯೂಚರ್ ಏನಂತ ಗೊತ್ತಿಲ್ಲಲ್ಲ. ಟ್ರಸ್ಟ್ ಟೀಮ್ ಮೇಲೆ. ಟೀಮ್ ಮೇಲಿರೋ ಟ್ರಸ್ಟ್. ಓಕೆ ಸರ್, ಇವಾಗ ಮೇನಾಗಿ ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ, ಸ್ಟಾರ್ ಕಿಡ್ಸ್ ಹೀರೋಸ್ ಅಂದರೆ ಏನು, ಅವರ ಹೀರೋಸ್ ಮಕ್ಕಳಿರ್ಬೋದು, ಅವರು ಲಾಂಚ್ ಆಗ್ತಿದ್ದಾರೆ ಸಿನಿಮಾಗೆ ಅಥವಾ ಆಲ್ರೆಡಿ ಬಂದಿದ್ದಾರೆ, ಮತ್ತು ಇನ್ನೊಂದು ಬಂದು ರಾಜಕಾರಣಿಗಳು ಅವರ ಮಕ್ಕಳು ಏನು ಲಾಂಚ್ ಆಗ್ತಿದ್ದಾರೆ. ಅಷ್ಟು ಜನರಲ್ಲಿ ನೀವು ಈ ಥರ ಒಂದು ನಿರ್ಧಾರ ತೊಗೊಂಡಿದ್ದು ಯಾಕೆ ಸರ್? ಅಂದರೆ ಒಂದು ಡಿಸಿಷನ್, ಹೊಸೊಬ್ಬರನ್ನ ಲಾಂಚ್ ಮಾಡೋ ಡಿಸಿಷನ್ ಯಾಕೆ? ಇದಕ್ಕೆ ನೀವು ಕೇಳಿದ ಕ್ವಶನ್ ಚೆನ್ನಾಗಿತ್ತು. ನಾನು ಇದಕ್ಕೆ ಆನ್ಸರ್ ಒಂದು ದೊಡ್ಡ ಸಿನಿಮಾ ಮಾಡಿ ಒಂದು ಒಳ್ಳೆ ಸೀಟಲ್ಲಿ ಕೂತ ಹೇಳಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ. ತೊಂದರೆ ಇಲ್ಲ, ಈಗಲೇ ಹೇಳ್ತೀನಿ. ನಮ್ಮ ಈ ಬೆಂಗಳೂರಲ್ಲಿ ಒಂದೊಂದು ಏರಿಯಾಗೆ ಏನಿಲ್ಲ ಅಂದರೂ 10 ಕೋಟಿ ಇರೋರು ತುಂಬ ಜನ ಇದ್ದಾರೆ. ಈ ಏರಿಯಾದಲ್ಲಿ 10 ಕೋಟಿಗೆ ಬದುಕೋರು ಒಂದು 10-20 ಮನೆ ಸಿಗುತ್ತೆ. ಸೊ ಅವ್ರ ಮಕ್ಕಳನ್ನೆಲ್ಲ ಹೀರೋ ಮಾಡೋಕ್ಕಾಗಲ್ಲ. ಯಾಕಂದರೆ ದುಡ್ಡಿದ್ದ ತಕ್ಷಣ ಹೀರೋ ಆಗುತ್ತೆ ಅನ್ನೋದೇ ಸುಳ್ಳು ಮೇಡಮ್. ಆ ಥರ ಆಗಿದ್ರೆ ಒಂದೊಂದು ಏರಿಯಾಗೆ 10 ಜನ ಹೀರೋಗಳಾಗಬೇಕು. ಆ ಥರ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮೇನ್ ಹಾರ್ಡ್ ವರ್ಕ್ ಮೇಡಮ್, ಕಷ್ಟಪಡಲೇಬೇಕು ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಬೇರೆ ಯಾವುದ್ರಲ್ಲಾದರೂ ದುಡ್ಡಾಗಿ ತೆಗಿಬೋದು, ಸಿನಿಮಾದಲ್ಲಿ ಕಷ್ಟಪಡಬೇಕು ಫಸ್ಟ್. ಆರ್ಟಿಸ್ಟ್ಗಳಿಗಂತೂ ತುಂಬ ಕಷ್ಟ ಇದೆ. ಸೊ ಅದರಲ್ಲಿ ಡೌಟೇ ಇಲ್ಲ ಮೇಡಮ್. ಸ್ಟಾರ್ ಹೀರೋಗಳ ಮಕ್ಕಳು ಎಷ್ಟು ಜನ ಸ್ಟಾರ್ಗಳಾಗಿದ್ರು ಮೇಡಮ್?
ಇಲ್ಲ ಅದು ನಾನು ಫೀಲ್ಡಿಗೆ ಹೊಸಬ್ಳಾಗಿರೋದ್ರಿಂದ ಮುಂಚೆ ಎಲ್ಲ ಮೂವೀಸ್ ನೋಡ್ತಾ ಇದ್ವಿ ಅಷ್ಟೇ. ಈ ಸೀನ್ ಹಿಂಗೆ ಮಾಡ್ಬೋದಿತ್ತು, ಇದು ಹಿಂಗೆ ಮಾಡ್ಬೋದಿತ್ತು, ಜಸ್ಟ್ ನಾವು ಕಮೆಂಟ್ಸ್ ಪಾಸ್ ಮಾಡಿಬಿಡ್ತೀವಿ. ಬಟ್ ಬ್ಯಾಕ್ ಎಂಡಲ್ಲಿ ಹೋದಾಗ ಒಂದು ನಿಮಿಷ ಸೀನ್ ತಗೊಳ್ಳೋದಕ್ಕೆ ಫುಲ್ ಡೇ ವರ್ಕ್ ಮಾಡಿರ್ತಾರೆ. ಕ್ಯಾಮ್ರಾಮನ್ ಆಗಿರ್ಬೋದು, ಆರ್ಟಿಸ್ಟ್ಗಳು, ಪ್ಲಸ್ ಆ ಕಲೆ, ಆ ಇಂಟ್ರೆಸ್ಟ್ ಇರೋರು ಅಷ್ಟೇ ಮಾಡೋಕ್ಕಾಗುತ್ತೆ. ಈಗ ದುಡ್ಡಿರೋ ಸಡನ್ನಾಗಿ ಬಂತು ಅಂದ ತಕ್ಷಣ ಏನಂತ ದುಡ್ಡಿದೆ ನಾನು ಮಾಡ್ತೀನಿ ಅವ್ರಿಗೆ ಆ್ಯಟಿಟ್ಯೂಡೇ ಇರುತ್ತೆ. ಅದರಲ್ಲೇ ನಾವು ಇವ್ರಿಗೆ ಕಷ್ಟಪಡಬೇಕಾಗತ್ತೆ ಹೊರತು ನಿಜವಾದ ಕಲೆ ಈಚೆ ಬರೋಲ್ಲ. ಸೊ ಕಲೆಗಾರರು ಬಂದಾಗ ಅದು ಔಟ್ಪುಟ್ಟು ಈಸಿಯಾಗಿ ಬರುತ್ತೆ. ಆ ಅದು ಎಫರ್ಟ್ಸ್ ಕ್ಯಾರಿ ಆಗಲ್ಲ. ಒಂದು ಸಿನಿಮಾ ಓಕೆ, 2 ಸಿನಿಮಾ ಅಂದರೆ ಎಂಡ್ ಆಫ್ ದಿ ಡೇ ಒಂದು ನಾನು ಮಾಡ್ತೀನಿ, ನಾನು ಕಲೆ ಬರಬೇಕು, ಇನ್ನೊಂದು ಜನ ನನ್ನನ್ನು ಇಷ್ಟಪಡಬೇಕು ಅಲ್ವಾ ಮೇಡಮ್. ಎಕ್ಸ್ಪೀರಿಯನ್ಸ್ ಇರಲೇಬೇಕು, ಎಕ್ಸ್ಪೀರಿಯನ್ಸು ಎಫರ್ಟು ಎರಡೂ ಇರಲೇಬೇಕು ಮೇಡಮ್. ಇಲ್ಲಿ ದುಡ್ಡು ಇದ್ದ ತಕ್ಷಣ ಆಗುತ್ತೆ ಅನ್ನೋದೆಲ್ಲ ಎಲ್ಲ ಸುಳ್ಳು ಮೇಡಮ್. ನಾವು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಅದೇ ಥರ ಫೀಲ್ ಆಗ್ತಿದ್ದೀವಿ ನಾವು. ದುಡ್ಡಿದ್ರೆ ಏನಾದರೂ ಒಂದು ಮಾಡಿ ಹೀರೋ ಮಾಡಿಬಿಡ್ಬೋದಿತ್ತು ಅಂತ. ಬಟ್ ಹೀರೋ ಮಾಡೋಕ್ಕೆ ಅಷ್ಟು ಕಲ್ತಿದೀಯಾ ನೀನು? ಏನೇನು ಮಾಡ್ಬೇಕು, ಏನೇನು ಕೆಲಸ ಎಲ್ಲ ಗೊತ್ತಿದೆಯಾ ನಿಮಗೆ? ಡೈರೆಕ್ಟ್ ಹಾಕಿ ಎಲ್ಲ ದುಡ್ಡಿದ್ರೆ ಆಗ್ಬಿಡುತ್ತಾ? ಆಗಲ್ಲ ಮೇಡಮ್. ಎಕ್ಸ್ಪೀರಿಯನ್ಸ್ ಇಲ್ಲದೆ ಎಂಟ್ರಿ ಕೊಡೋದಂದರೆ ಪ್ರೊಡ್ಯೂಸರ್ ಕೊಟ್ಟರೆ ವರ್ಕೌಟ್ ಆಗ್ಬೋದು. ಆರ್ಟಿಸ್ಟು, ಡೈರೆಕ್ಟ್ರು, ಟೆಕ್ನಿಷಿಯನ್ಸ್ ಇದೆಲ್ಲ ಆಗಲ್ಲ ಮೇಡಮ್. ಈಗ ಏನಾದರೂ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಈಗಿರೋ ಪ್ರೊಡ್ಯೂಸರ್ಗಳು ಕಲಿಬೇಕು ಬಿಡಿ. ಇಂಡಸ್ಟ್ರಿಯಲ್ಲಿ ಒಳ್ಳೆ ಜನ ಇದ್ದಾರೆ, ಒಳ್ಳೆ ಕತೆಗಳಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವ್ರ ಹತ್ರ ಅವರು ಪ್ರೊಡಕ್ಷನ್ಗೆ ಹೋಗಿ ಮಾತಾಡೋವಾಗ ಒಪ್ಪಲ್ಲ. ಒಂದಷ್ಟು ಮಾತುಗಳು, ಸರ್ ಹಂಗೆ ಮಾಡ್ತೀನಿ ಸರ್, ಹಿಂಗೆ ಮಾಡ್ತೀನಿ ಸರ್, ನಿಮ್ಗೆ 100 ಕೋಟಿ ಲಾಭ ಕೊಡಿಸ್ತೀನಿ ಅಂದರೆ ಸಾಕು, ಹಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾಳೆ ಬೆಳಗ್ಗೆ ಇದೇ ಥರ ಪ್ರೆಸ್ ಮೀಟಲ್ಲಿ ಬಂದು ಕೂರ್ತು ಅವನು ಈ ಥರ ಮಾಡ್ದ, ಈ ಥರ ಹಾಳು ಮಾಡ್ಬಿಟ್ಟ ಅಂತಾರೆ. ಯಾಕಂದ್ರೆ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ, ಯಾವ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಈ ಸೂಪ್ರಮ್ಸು 100 ಕೋಟಿ ದುಡ್ದಿದೆ ಸಿನಿಮಾ, ತಮಾಷೆ ಅಲ್ಲ. ಅದು ಎಷ್ಟೋ ಸಿನಿಮಾ ಬಂದೋಯ್ತು. ಹಿಂಗಾಗ್ಬಿಟ್ಟಿದೆ ನಮ್ಮದ್ರಲ್ಲಿ. ಕನ್ನಡ ನೋಡೋ ಜನನೇ ಸ್ವಲ್ಪ ಕನ್ನಡ ನೋಡೋದು ನೋಡಿದ್ದು ಅವ್ರು ಇಷ್ಟ ಅದು ತಪ್ಪಂತೆಲ್ಲ ಹೇಳ್ತಿರೋದು. ಬಟ್ ಎಲ್ಲಿಂದ ಒಂದು ಸಿನಿಮಾ ಬರ್ತಿದೆ ಅಂತಂದರೆ ಆ ಸಿನಿಮಾ ಎಷ್ಟೋ ಜನ ನೋಡ್ತಿದ್ರು ನಮ್ಮ ಕನ್ನಡದವರು. ನಮ್ಮ ಕನ್ನಡ ಸಿನಿಮಾ ನೋಡೋದು ಅದು ನಮ್ಮದ್ರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ಸಿನಿಮಾ ಚೆನ್ನಾಗಿದೆ ಅಂತ ಯಾವತ್ತೂ ವರ್ಕ್ ಆಗಲ್ಲ, ಎಕ್ಸ್ಟ್ರಾಡಿನರಿ ಇದೆ ಅಂತ ಮಾತ್ರ ವರ್ಕ್ ಆಗುತ್ತೆ ಸಿನಿಮಾ. ಅಂದರೆ ಜನ ಹೇಳ್ಬೇಕು, ಅದನ್ನು ಮೌತ್ ಪ್ರಮೋಷನ್ ಆಗಬೇಕು. ಅದು ಎಕ್ಸ್ಟ್ರಾಡಿನರಿ ಇದೆ, ಇದು ಗುಡ್ ಸಿನಿಮಾ ಅಂದರೆ ಯಾವತ್ತೂ ಓಡಲ್ಲ ನಮ್ಮ ಕನ್ನಡದಲ್ಲಿ. ಇದು ವೆರಿ ಗುಡ್, ಎಕ್ಸ್ಟ್ರಾಡಿನರಿ ಇದೆ ಅಂತ ಮಾತ್ರನೇ ಹೇಳ್ತಾರೆ. ಎಷ್ಟೋ ಸಲ ಡಾರ್ಲಿಂಗ್ ಕೃಷ್ಣ ಇವೆಲ್ಲ ಅದನ್ನೇ ಹೇಳ್ತಾರೆ. ಅದಕ್ಕೆ ಅವ್ರು ತುಂಬ ರೈಟಿಂಗಲ್ಲಿ ಎಷ್ಟು ವರ್ಕ್ ಮಾಡ್ತಾರಂದರೆ ಅದಕ್ಕೆ ವರ್ಕ್ ಮಾಡೋದು. ನನಗೆ ತುಂಬ ವರ್ಕ್ ಮಾಡಿ ಅದು ರೀಕರೆಕ್ಷನ್ ಮಾಡಿ ಅದೇ ಒಂದು ಗುಡ್ ಇರೋದನ್ನ ಎಕ್ಸ್ಟ್ರಾಡಿನರಿ ತಗೊಳ್ತಾರೆ ಎಲ್ಲ ಇಂಡಸ್ಟ್ರಿಯಲ್ಲೂ. ಸೊ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ ನೋಡ್ತಿದ್ದಾರೆ. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಇಂಡಸ್ಟ್ರಿಯಲ್ ಕೆಲಸ ಎಲ್ಲ ಪ್ಯಾನ್ ಇಂಡಿಯಾ. ಸೊ ಹಂಗಾಗಿ ಎಲ್ಲ ಇದು ರಿವರ್ಸ್ ಆಗ್ತಿದೆ. ಅದೇನು ಬೀಳ್ತಿರೋದು ಅಲ್ಲೇ ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಹೋಗಿ ಮೇಡಮ್ ಎಲ್ಲ ಬೀಳ್ತಿರೋದು. ಈಗ ಎಫರ್ಟ್ ಹಾಕಿ ಯಾರೋ ಒಬ್ಬರು ಸ್ಟಾರ್ ಆದರು ಅಂದಿದ ತಕ್ಷಣ ಅವರಿಂದನೇ ಅವ್ರನ್ನ ಫಾಲೋ ಮಾಡ್ಕೊಂಡೋಗಿ ಬೀಳ್ತಾ ಇರೋದು ಇಲ್ಲಿ. ಇಲ್ಲ ಅಂದರೆ ಪ್ಯಾನ್ ಇಂಡಿಯಾ ಮಾಡಿದೆ ನಮ್ಮ ಕನ್ನಡದವ್ರು ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಇವರೇ ಮಾಡಲಿ. ಕನ್ನಡದಲ್ಲಿ ಒಬ್ಬ ಹೀರೋನೇ 3 ಸಿನಿಮಾ ಮಾಡ್ಬೋದು. ಇವಾಗ 3 ವರ್ಷ 4 ವರ್ಷಕ್ಕೆ ಒಂದು ಸಿನಿಮಾ ಬರ್ತಿದೆ. ಅದೇ ಸಮಸ್ಯೆ ಆಗ್ತದೆ. ಇಷ್ಟು ಚೆನ್ನಾಗಿ ಮಾತಾಡಿದ್ರಲ್ವಾ ಸರ್? ಪಾರ್ಟ್ 2 ಬರುತ್ತೆ ಅಂತಲೂ ಹೇಳಿದ್ದೀರಾ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ಅಂದರೆ ನನಗೆ ನೀವು ಹೇಳಿದ ಆನ್ಸರ್ ಪ್ರಕಾರ ಹೋದರೆ ತುಂಬ ಜನಕ್ಕೆ ಚಾನ್ಸ್ ಸಿಗ್ಬೋದು, ಅಥವಾ ತುಂಬ ಜನ ಅಂದರೆ ಹೊಸೊಬ್ರು ಬೆಳಿಬೋದು. ಅದರಿಂದ ನಾನು ಕೇಳ್ತಾ ಇರೋದು ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ನಿಮ್ಮದು? ಮೇಡಮ್ ಪ್ರಾಜೆಕ್ಟ್ ರೆಡಿ ಇದೆ. ಪ್ರೊಡಕ್ಷನ್ನು ಕೇಳಬೇಕು. ನನಗೆ ತುಂಬ ಇಷ್ಟ ಆಗಿರೋ ಪ್ರೊಡಕ್ಷನ್ ಅಂದರೆ ನಮ್ಮ TMP ಪಿಕ್ಚರ್ಸು. ಬಿಕಾಸ್ ಏನಂದರೆ ಅವ್ರು ಯಾವುದಕ್ಕೂ ರೆಸ್ಟ್ರಿಕ್ಷನ್ ಇಲ್ಲ ಮೇಡಮ್. ಬಂದು ಏನಕ್ಕೆ ಇದು ಮಾಡ್ತಿದ್ದೀಯ ಅಂತ ಕೇಳಲ್ಲ. ಚಿಕ್ಕದೋ ದೊಡ್ಡದೋ ಮೇಡಮ್. ನೆಕ್ಸ್ಟ್ ನಾನು ಅವ್ರ ಪ್ರೊಡಕ್ಷನ್ ಇನ್ನೂ ಕೇಳಿಲ್ಲ, ಅಶೋಕಣ್ಣನ ಇನ್ನೂ ಕೇಳಿಲ್ಲ. ಆಸೆ ಇದೆ ಅಷ್ಟೇ. ಅವ್ರ ಪ್ರೊಡಕ್ಷನಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಲೋ ಬಜೆಟ್ ಅವ್ರ ಬಿಗ್ ಬಜೆಟ್ಟು, ಒಬ್ಬ ಸ್ಟಾರ್ ಹೀರೋನ ಹಾಕ್ಕೊಂಡು ಮಾಡಬೇಕು ಅಂತ ಆಸೆ ಇದೆ ಒಂದು. ಓಕೆ, ಇಷ್ಟು ನೀವು ಹೇಳ್ತಿರೋ ಪ್ರಕಾರ ತೊಗೊಳಕ್ಕೆ ಹೋದರೆ TMP ಪಿಕ್ಚರ್ಸ್ ಅವರಂತೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಸೊ ಓಕೆ, ಲಾಸ್ಟಲ್ಲಿ ಸರ್ ಒಂದು ರಿಲೀಸ್ ಡೇಟ್ ಏನು ಅಂತ ತಿಳ್ಕೊಬೋದಾ? ಒಂದು ಸಿನಿಮಾ ಇರ್ಬೋದು, ಅಥವಾ ಟ್ರೇಲರ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು. ನನಗೆ ಮ್ಯೂಸಿಕ್ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಅದರಿಂದ ಯಾವಾಗ ಸರ್ ರಿಲೀಸ್? ಮೇಡಮ್ ಎಲ್ಲ 25th ಮೇಲೆ ಮೇಡಮ್. ಈ ಮಂತ್ 25ನೇ ತಾರೀಕು ಮೇಲೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಫಸ್ಟು ಸಾಂಗ್ ರಿಲೀಸ್ ಆಗ್ತಿದೆ ಮೇಡಮ್. ಫಸ್ಟು ಲಿರಿಕಲ್ಲು ಸಾಂಗ್ ರಿಲೀಸ್ ಆಗುತ್ತೆ. ಸೊ ಅದಾದಮೇಲೆ ಟ್ರೈಲರ್ ರಿಲೀಸ್ ಮಾಡ್ತೀವಿ. ಅದಾದಮೇಲೆ ಪ್ರೀಮಿಯರ್ ಶೋ ಮೇ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ. ಎಲ್ಲ ನಿಮ್ಮ ಸಪೋರ್ಟೇ ಬೇಕು ಮೇಡಮ್. ಥ್ಯಾಂಕ್ ಯು.
ಕ್ವೆಶನ್ ಅಂದರೆ ಹರ್ಷ ಅವರೇ, ನಿಮಗೆ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದರೆ ಏನು ಹೇಳ್ತೀರಾ? ಟೆಕ್ನಿಷಿಯನ್ ಬಗ್ಗೆ ಮಾತಾಡೋದು ಈಗ ನಮ್ಮದಂತ ತಗೊಂಡ್ರೆ ಎಲ್ಲ ನಮ್ಮ ಹುಡುಗರು ಬಂದೇ ವರ್ಕ್ ಮಾಡೋದು ತುಂಬ. ಅಂದರೆ ನಾನು ಅಂದರೆ ವರ್ಕ್ ಮಾಡೋ ಒಂದು ಜನ ಇದ್ದಾರೆ, ಬಂದು ಬಾಬಾ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಈ ಟೆಕ್ನಿಷಿಯನ್ಸ್ ವರ್ಕ್ ಮಾಡೋಕಂದ್ರೆ ಅಂದರೆ ಏನು ಸ್ಕ್ರೀನ್ ಬ್ಯಾಕ್ ವರ್ಕ್ ಮಾಡ್ತಾರೋ ತುಂಬಾ ಕಷ್ಟ ಇರುತ್ತೆ. ಅದು ಅಷ್ಟಿಷ್ಟು ಸುಲಭ ಅಂತಲ್ಲ. ಅವರು ನನಗೆ ಹೇಳಿದ್ರು, ಯಾವ ಥರ ಹೇಳಿದ್ರು ಅಂದರೆ ಲೈಟಿಂಗ್ಸ್, ಇನ್ಕ್ಲೂಡಿಂಗ್ ಲೈಟಿಂಗ್ಸ್ ಅವ್ರ ಪ್ರತಿಯೊಬ್ಬರು ಈಗ ಲೈಟಿಂಗ್ಸ್ ಅಂದರೆ ಅವ್ರದ್ದೊಂದು ಇದಿರುತ್ತೆ. ಈಗ ನಮ್ಮದು TMP ಪಿಕ್ಚರ್ ಅಂದರೆ ಅದ್ರ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಓಕೆನಾ, ಅಶೋಕಣ್ಣ ಒಬ್ರು ನೆನಪಾಗ್ತಾರೆ. ಅದೇ ಥರ ಲೈಟಿಂಗ್ಸ್ದು ಅಂದರೆ ಅವ್ರದ್ದೊಂದು ಹೆಸರಿರುತ್ತೆ. ಆ ಲೈಟಿಂಗ್ಸ್ ನೇಮ್ ಹಾಕೋಲ್ಲ. ಆ ಲೈಟಿಂಗ್ಸಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಆ ಯೂನಿಟಲ್ಲಿ ಎಲ್ಲರದು ಸೇರಿಸಿ ಹಾಕ್ಸ್ತಾರೆ. ಅವ್ರು ಹೇಳಿದ ನಿಜನೇ. ಅವ್ರು ಹೇಳಿದ್ಮೇಲೆ ನನಗೂ ಅನಿಸ್ತು, ನಾವು ಎಷ್ಟೋ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ, ಅಸೋಸಿಯೇಟು ಅಷ್ಟೇನು ಡೈರೆಕ್ಟರ್ ತೆಗೆದು ಬಿಸಾಕಿರ್ತಾರೆ, ಹಾಕಿರಲ್ಲ. ನಾವು ಹೇಳ್ಕೊಳಕ್ಕೂ ಆಗಲ್ಲ. ಹೋಗಿ ಕೇಳಿದ್ರೆ ಹೋಗಪ್ಪ ಏನದು ಇಷ್ಟುದ್ದು ಹಾಕೋಕ್ಕಾಗುತ್ತಾ ಅಂತ. ನಾವು ಹೇಳ್ಕೊಳ್ಳೋದು ಹೆಂಗೆ? ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಅದರಲ್ಲೂ ಅರ್ಧಕ್ಕರ್ಧ ದುಡ್ಡು ಸಿಕ್ಕಿರಲ್ಲ. ಇಂಥವೆಲ್ಲ ಬೇಜಾರು. ಅವ್ರು ಆ ಥರ ಅಲ್ಲ, ಎಲ್ಲರದ್ದು ಹಾಕಿ ಸರ್ ಹೆಸರು. ಅವ್ರು ಹೇಳಿದ್ರು ಹೆಸರೇನು ಬ್ಯಾಡ ಅಂತ. ನಾನು ಲೈಟಿಂಗ್ಸಲ್ಲಿ ಲೈಟಿಂಗ್ಸ್ ನಮ್ಮ ಹುಡುಗರು ಬಂದು ಕೆಲಸ ಮಾಡಿದ್ರೆ ನನಗೋಸ್ಕರ ಒಂದು ಮಾಡಿದ್ದಾರೆ. ಹೌದು, ಅದೇ ಅವ್ರ ಹೆಸರು ನನಗೆ ಇರಬೇಕಷ್ಟೇ. ಅದಾದ್ಮೇಲೆ ಹಾಕ್ಸಿದ್ವಿ ಸಿನಿಮಾ ಲಾಸ್ಟಲ್ಲಿ, ಅಂದರೆ ಹಾಕ್ಸಿ ಹುಡುಗರ ಹೆಸರು ಹಾಕ್ಸಿ ಇದು ಮಾಡಿದ್ವಿ. ಯಾಕಂದರೆ ಅವ್ರು ಸಿಗೋ ಮರ್ಯಾದೆ ಏನು? ಅಮ್ಮಮ್ಮ ಅಂದರೆ ಬಾಟ ಕೊಡ್ಬೋದು ಅವ್ರಿಗೆ, 1,200 ರೂಪಾಯಿ 1,300 ರೂಪಾಯಿ ಬಾಟ ಕೊಡ್ಬೋದು ಅಷ್ಟೇ. ಇವತ್ತು ನಾನು ಇಂಪ್ರೂವ್ ಆದ್ರೆ ನಾನು ಕೋಟಿ ದುಡಿಬೋದು ಹೇಳೋಕ್ಕಾಗಲ್ಲ. ಅವ್ರೇನಾದ್ರೂ ಕೋಟಿ ದುಡ್ಡು, ಪ್ರೊಡ್ಯೂಸರ್ ಏನಾದ್ರು ಕೋಟಿ ದುಡಿಬೋದು, ಅವ್ರೇನು ದುಡಿತಾರೆ? ಎಷ್ಟೋ ಜನ ಪ್ರೊಡ್ಯೂಸರ್ ಅಮೌಂಟ್ ಕೊಡ್ತಾರೆ, ಎಷ್ಟೋ ಜನ ಮ್ಯಾನೇಜರ್ಗಳು ಅಮೌಂಟ್ ಕೊಡೋಲ್ಲ ಟೆಕ್ನಿಷಿಯನ್ಸ್ಗೆ. ಎಲ್ಲ ಒಳಗೊಳಗೆ ನುಂಗಾಕಿರ್ತಾರೆ. ಯಾಕಂದ್ರೆ ನಾನು ಆ ಕಷ್ಟ ಬಿಟ್ಕೊಂಡು ನಾನು ಲೈಟ್ ಮ್ಯಾನಾಗಿ ಕೆಲಸ ಮಾಡಿದ್ದೀನಿ, ಆರ್ಟ್ ಡಿಪಾರ್ಟ್ಮೆಂಟಾಗಿ ಕೆಲಸ ಮಾಡಿದ್ದೀನಿ, ಕ್ಯಾಮ್ರಾ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಲ್ಲಿ ನುಂಗಾಗ್ತಾ ಇರ್ತಾರೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ಇವತ್ತು ಒಂದು ಕಮಿಟ್ಮೆಂಟ್ ಇಟ್ಕೊಂಬಂದು ಪ್ರತಿಯೊಬ್ಬರು ಕೆಲಸ ಮಾಡೋದು. ಸುಮ್ಮನೆ ಅಂತ ಯಾರು ಕೆಲಸ ಮಾಡೋದು? ಏನೋ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ. ಒಂದು ಚೀಟಿನೋ ಒಂದು ಇದು ಮನೆ ಬ್ಯಾಕ್ಗ್ರೌಂಡು ಏನೋ ಒಂದು ಇರುತ್ತೆ. ಬ್ಯಾಕ್ಗ್ರೌಂಡ್ ಹೆಂಗೆಂಗೋ ಇರುತ್ತೆ. ಎಷ್ಟೋ ಜನ ನಾಯಕಿನ ಕೀಳಾಗಿ ನೋಡ್ತಾರೆ ಟೆಕ್ನಿಷಿಯನ್ಸ್. ಅದು ಬೇಡ. ನಾವು ಕೆಲಸ ಮಾಡ್ತಿದ್ದೆ ಅಂದ್ರೆ ನಾವೇನು ಕೆಲಸ ನಾವು ಸಿನಿಮಾದಲ್ಲಿ ತಾನೇ ಕೆಲಸ ಮಾಡ್ತೀವಿ, ಅವರು ಸಿನಿಮಾದಲ್ಲಿ ಅಂತಾನೆ ಕೆಲಸ ಮಾಡ್ತಿದ್ದಾರೆ. ಅವರೇನು ಬೇರೆ ಎಲ್ಲ ಮಾಡ್ತಿರಲ್ಲ, ಸಿನಿಮಾದಲ್ಲಿ ತಾನೇ ವರ್ಕ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನೀವು ಮರ್ಯಾದೆ ಕೊಡಿ ಸಾಕು. ನೀವು ಕೊಡೋ ಒಂದು 1,000 ರೂಪಾಯಿ ಜೊತೆಯಲ್ಲಿ ಒಂದು ಮರ್ಯಾದೆ ಕೊಡಿ ಸಾಕು. ಈಗ ಬಾರಲ್ಲ ಬಾಪ ಅಂದರೆ ಮುಗೀತು. ಅದೇನು ಜಸ್ಟು ಏನು ಡಿಫ್ರೆನ್ಸ್ ಇಲ್ಲ. ಅದು ನೀವು ಬಾರಲ್ಲೇ ಅಂತ ಕರೆಯಷ್ಟೇನಿಲ್ಲ, ಬಾಪ ಅಂದರೆ ಮುಗೀತು. ಎಷ್ಟೋ ಜನ ನಾಯಕಿನ ಕೀಳಾಗಿ ಮಾಡಿರ್ತಾರೆ ಟೆಕ್ನಿಷಿಯನ್ಸ್. ಅದು ಆಗಬಾರ್ದು ಅಷ್ಟೇ. ಅದು ಬಿಟ್ಟು ಅವ್ರಿಗೊಂದು ಮರ್ಯಾದೆ ಅನ್ನೋದಿದೆ. ಯಾಕಂದ್ರೆ ಅವ್ರು ಮನುಷ್ಯರೇ. ನಾವು ಯಾವ ಥರ ಮನುಷ್ಯರು, ಅವ್ರು ಯಾವ ಥರ ಮನುಷ್ಯರು ಅಂತಲ್ಲ, ಅವ್ರು ಮನುಷ್ಯರು ಅಷ್ಟೇ. ಇವ್ರಿಗೂ ಮನುಷ್ಯತ್ವ ಇದೆ, ಅವ್ರಿಗೂ ಮನುಷ್ಯತ್ವ ಇದೆ. ಸೊ ಇದೇನು ಒಂದು ಪ್ಲೇಸಲ್ಲಿ ಕುತ್ಕೊಂಡಿದ್ದಾರೆ, ನಿಮ್ಗೆ ಒಂದು ಪ್ಲೇಸ್ ಇದೆ, ಅದನ್ನು ನಿಮ್ಗೆ ಮರ್ಯಾದೆ ಕೊಡ್ತೀರಿ. ಅದೇ ನೀವು ನಾಳೆ ಏನು ಕಸ ಗುಡಿಸ್ತಿದ್ರೆ ನಿಮ್ಮ ಕರೆಯೋದು ರೀತಿನೇ ಬೆರೆಯುತ್ತೆ. ಅದು ಬೇಡ. ಸೊ ಅವ್ರ ಕೆಲಸ ಅವ್ರದ್ದೇ, ಈ ಕೆಲಸ ಇದೆ, ಮರ್ಯಾದೆ ಕೊಡಿ ಅಷ್ಟೇ. ಕೊಡೋ ಒಂದಿಷ್ಟು ದುಡ್ಡು ಜೊತೆ ಮರ್ಯಾದೆ ಕೊಡಿ ಅಷ್ಟೇ. ಅಷ್ಟು ಕೇಳ್ಬೋದು ಅಷ್ಟೇ, ಇನ್ನೇನು ಕೇಳೋಕ್ಕಾಗುತ್ತೆ? ಅದಕ್ಕೋಸ್ಕರ ಅಷ್ಟೇ ಟೆಕ್ನಿಷಿಯನ್ಸ್ ಹೇಳ್ಬೇಕಂದ್ರೆ ಅವರಿದ್ರೇ ಸಿನಿಮಾ ಆಗೋದು. ಇವತ್ತು ಯಾರೋ ಇವಾಗ ಆಯ್ತು, ಒಂದು ಅಟ್ಲೀಸ್ಟ್ ಒಂದು 1 ಲಕ್ಷ 2 ಲಕ್ಷ ಜನ ವರ್ಕ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಅಂದರೆ ಆಯ್ತು, ಅವರೆಲ್ಲ ಬಿಟ್ಟು ಹೋಗಲಿ. ಡೈರೆಕ್ಟರ್ ಬಂದು ಲೈಟ್ ಇಟ್ಕೊಂತಾನ? ಪ್ರೊಡ್ಯೂಸರ್ ಬಂದು ಲೈಟ್ ಇಟ್ಕೊಂತಾರ? ಪ್ರೊಡ್ಯೂಸರ್ ಬಂದು ಕ್ಯಾಮ್ರಾ ಇಡ್ತಾರ? ಯಾರು ಇಡೋಕ್ಕಾಗಲ್ಲ. ಒಂದು ಕ್ಯಾಮ್ರಾ ಇಡಬೇಕು, ಲೈಟ್ ಮ್ಯಾನ್ ಬಂದು ಲೈಟ್ ಇಡಬೇಕು, ಅವ್ರು ಸಿನಿಮಾ ಆಗೋದು. ಸ್ಟೋರಿ ಎಲ್ಲ ಬರ್ದೆ ಅದನ್ನು ನೆಕ್ಸ್ಟ್ ಇದಾದ್ರೂ ಬೇಕಲ್ಲ ಪ್ರಾಸೆಸ್ ಮುಂದೆ ಎತ್ಕೊಂಡು ಹೋಗ್ಬೇಕಂದ್ರೆ. ಸ್ಟೋರಿ ಒಂದು ಪಾಯ, ಡೈರೆಕ್ಟರ್ ಒಂದು ಬೇಸ್ಮೆಂಟ್ ಅಂದ್ರೂ ನೆಕ್ಸ್ಟ್ ಗೋಡೆಗೆ ಹೇಳ್ಬೇಕಲ್ಲ ಮೇಲೆ. ಆ ಗೋಡೆ ಹೇಳ್ಬೇಕಂದ್ರೆ ಅವ್ರು ಇರಬೇಕಲ್ಲ. ಸೊ ಮರ್ಯಾದೆ ಕೊಡಿ ಅಷ್ಟೇ. ನೀನು ಜಾಸ್ತಿ ಏನು ಬೇಡ. ಹೇಳಿದ್ನಲ್ಲ, ಹೋಗಲ್ಲ ಏನಾದರೂ ಹೋಗಪ್ಪ ಬಾರಪ್ಪ ಮುಗೀತಲ್ಲ. ಇಷ್ಟರಲ್ಲಿ ಅದು ನೋ. ನಾವು ಹಿಂಗಂದರೆ ಅದೊಂದು ಕೂತಿದ್ವು ಅಂದರೆ ಏನೋ ನಮ್ಮದೇ ರಾಜಭಾರ, ನಮ್ಮದೇ ಇದು. ಯಾರ್ದೇನು ರಾಜಭಾರ ಅಲ್ಲ. ನಾಳೆ ಸಿನಿಮಾ ಗೆದ್ದ ನಿನ್ನ ರಾಜಭಾರ, ಸಿನಿಮಾ ಬಿತ್ತ ನೀನು ಅಲ್ಲೇ ಇರ್ತೀನಿ ಅಷ್ಟೇ. ಈಗ ನಾನೇನು ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಸೊ ನಾನು ಈಗೂ ಲೈಟ್ ಮ್ಯಾನ್ ಕೆಲಸ ಮಾಡ್ತಾಯಿದ್ದೀನಿ, ಲೈಟ್ ಮ್ಯಾನ್ ಕೆಲಸ, ಕ್ಯಾಮ್ರಾ ಎಲ್ಲ ಮಾಡ್ತೀನಿ. ನಾಳೆ ಏನೋ ನಾನು ಫೇಮ್ ಅಂತಂದರೆ ನೆಕ್ಸ್ಟ್ ಸಿನಿಮಾ ಹಂಗೆ ಏನಿಲ್ಲ ಅಂದ್ರೆ ನಾನು ಅದಕ್ಕೆ ಕೆಲಸ ಮಾಡ್ತಾನೆ ಇರಬೇಕಲ್ಲ. ನನಗೂ ಬೇಕಲ್ಲ ದುಡ್ಡು, ನನಗೂ ಕಮಿಟ್ಮೆಂಟ್ಸ್ ಅಂತ ಇರ್ತಾವೆ, ಎಲ್ಲ ಇರ್ತಾವಲ್ಲ ಅಷ್ಟೇ. ನಾನು ಕೇಳೋದೇನಂದ್ರೆ ಅಷ್ಟೇ, ಒಂದು ಮರ್ಯಾದೆ ಏನಾದ್ರು ಅವ್ರಿಗೊಂದು ಮರ್ಯಾದೆ ಇರುತ್ತೆ, ಮರ್ಯಾದೆ ಕೊಡಿ ಅಷ್ಟೇ. ಓಕೆ, ವೆರಿ ನೈಸ್ ಸರ್. ಸೊ ನೆಕ್ಸ್ಟ್ ರಾಣಿ ಅವ್ರಿಗೆ, ನಿಮ್ಮ ಫೇವ್ರೆಟ್ ಹೀರೋ ಯಾರು? ಸುದೀಪ್. ನೆಕ್ಸ್ಟ್ ಅಂದರೆ ಫೇವ್ರೆಟ್ ಹೀರೋಯಿನ್? ರಮ್ಯಾ ಮೇಡಮ್. ರಮ್ಯಾ ಮೇಡಮ್. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ನೀವೇನಾದರೂ ಒಬ್ಬ ಹೀರೋ ಜೊತೆ ಮಾಡೋಕೆ ಅಥವಾ ತುಂಬ ದೊಡ್ಡ ಕನಸಿದ್ರೆ ಯಾರ ಜೊತೆ? ಸುದೀಪ್ ಸರ್ ಜೊತೆಗೆ. ಸುದೀಪ್ ಸರ್ ಜೊತೆ. ದಿಬ್ರಿಂದ ಅವ್ರಿಗೆ ಹೋಗ್ತೀವಿ ಇವಾಗ.
ಹೇಳಿ ಫೇವ್ರೆಟ್ ಹೀರೋ. ಹರ್ಷ ಅವ್ರ ಕಡೆ ನೋಡ್ತಾ ಇದ್ದಾರೆ ಇವರಿಬ್ರು ಒಬ್ರನ್ನೊಬ್ರು ಬಿಟ್ಟಿರ್ತಾ ಇಲ್ಲ. ಅದೇ ಹೇಳ್ತೀನಿ. ಫೇವ್ರೆಟ್ ಹೀರೋ ಹರ್ಷ ಅವ್ರಂತೆ. ಓಕೆ, ಫೇವ್ರೆಟ್ ಹೀರೋಯಿನ್ ರಾಣಿ ಅವರ. ಅವಳೇ ಅಲ್ವಿ ಮತ್ತೆ. ಮತ್ತೆ ನೀವೇ ಅಂತೆ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಅಂದ್ರೆ ನೀವೇನಾದ್ರೂ ತಗೊಳಕಿದ್ರೆ ಯಾವ ಹೀರೋ ಜೊತೆ? ಹರ್ಷ ಅವ್ರ ಜೊತೆನೇನಾ ಅಥವಾ ಬೇರೆ ಹೀರೋ? ಓಕೆನಾ? ಆ ಥರ ಈ ಡ್ರೀಮ್ ಥರ ಇಲ್ಲ. ಯಶ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಯಶ್ ಸರ್. ಓಕೆ, ಟ್ಯಾಕ್ಸಿ ಬುಕ್ ಹೇಳ್ತಿದ್ದಾರೆ, ವೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಸರ್ ನಿಮಗೆ ಹೀರೋ ಬೇಡ, ಯಾವ ಹೀರೋಯಿನ್ ಜೊತೆ ಆಕ್ಟ್ ಮಾಡ್ತೀವಿ ಇಷ್ಟ? ಆಗಲೇ ಹೇಳಿದ್ರಲ್ಲ. ಆಮೇಲೆ ಏನಾಯ್ತು ಸರ್? ಜಾಸ್ತಿ ಯೋಚನೆ ಮಾಡ್ತಾರೆ. ಆಗ್ಲೇ ಬೇಡ. ಎಲ್ಲ ಹೀರೋ ಪ್ರಪಂಚ ಹೇಳ್ಬಿಡ್ತಾರೆ. ಹೇಳಿ. ಅಂದರೆ ಈ ಥರ ನಂಗೆ ಗುಡ್ ಲುಕಿಂಗ್ ಇರಬೇಕು, ಒಳ್ಳೆ ಆ್ಯಕ್ಟಿಂಗ್ ಫೇವ್ರೆಟ್ ಬರಬೇಕು. ಹೀರೋಯಿನ್ ಅಂದ್ರೆ ಹಳೆ ಹೀರೋಯಿನ್ ಇರ್ಬೋದು. ಹಳೆ hero-ನ? ಯಾರು? ಆಗಲೇ ಬಾಲಿವುಡ್ ನಿಂತ ಇದ್ರಲ್ಲ. ರಚಿತಾ. ರಚಿತಾ ರಾಮ್. ಓಕೆ, ರಚಿತಾ ರಾಮ್ ತುಂಬಾ ಇಷ್ಟ. ನೆಕ್ಸ್ಟ್ ಪ್ರಾಜೆಕ್ಟ್ ಅವ್ರ ಜೊತೆ ಹಾ? ಫಿಕ್ಸ್ ಇವ್ರದ್ದು. ಅಯ್ಯೋ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ಮೂರು ಜನನು. ಇವಾಗ ಫೈನಲ್ ಆಗಿ ನಾನು ಒಂದು ಕ್ವೆಶನ್ ಕೇಳೋಕೆ ಹೋದರೆ, ಶ್ರಾವಣಿ ಒಂದು ಒಳ್ಳೆ ಮೆಸೇಜ್, ಎಸ್ ಫೈನಲ್, ಒಂದು ಒಳ್ಳೆ ಮೆಸೇಜ್ ಅನ್ನೋದಾದರೆ ಏನು ಸರ್? 15 ದಿನ ಪ್ರೀತಿ 10 ವರ್ಷಕ್ಕಿಂತ ಮೀರಿದ್ದಿರುತ್ತೆ. ಒಳ್ಳೆ ಕಾನ್ಸೆಪ್ಟ್. ಓಕೆ, ಆಲ್ ದ ಬೆಸ್ಟ್ ಸರ್, ಎಲ್ಲ ಒಳ್ಳೇದಾಗಲಿ. ಆಮೇಲೆ ಮೂವಿ ಅಂದರೆ ವೆಬ್ ಸೀರೀಸ್ ಫುಲ್ ಹಿಟ್ ಆದಮೇಲೆ ನಿಮ್ಮ TMP ಪಿಕ್ಚರ್ಸ್ ಅವ್ರ ಜೊತೆ ನಾನೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ನೀವು ಅವಾಗಲಿಂದ ಇಂಟರ್ವ್ಯೂಲಿ ಒಂದು 50% ಅವ್ರ ಬಗ್ಗೆನೇ ಮಾತಾಡಿದ್ದೀರಾ. ಸೊ ನೀವು ಮತ್ತು ಹರ್ಷ ಸರ್ ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಿನ್ನ ಹತ್ರ ಒಳ್ಳೆ ಟೀಮ್ ಇತ್ತಾ, ಒಳ್ಳೆ ಹುಡುಗರಿದ್ರಾ, 90% ನಿನ್ನ ಹತ್ರ ಇದೆಯಾ, ಒಂದಿಷ್ಟು ಲೆಕ್ಕ ನಾವು ಆ್ಯಡ್ ಮಾಡ್ಬೋದು. TMP ಕಡೆಯಿಂದ ಒಂದಿಷ್ಟು ಲೆಕ್ಕ ಆ್ಯಡ್ ಮಾಡ್ಕೊಡ್ತೀವಿ ಅಷ್ಟೇ. ಅಂದರೆ ಅಷ್ಟೇ ಅಲ್ಲ, ಇಷ್ಟು ಲೆಕ್ಕ ಅಂದರೆ ಅದೇ ಲೆಕ್ಕ ಹೇಳು. ಇವತ್ತು ಹೆಂಗೆ 99% ಸಿನಿಮಾ ವರ್ಕ್ ಆಗ್ತಿದೆ ಅಂದರೆ 1% ಲೆಕ್ಕಿಂದ ಆ್ಯಡ್ ಆಗೋದು. ಆ ಒಂದು ಲೆಕ್ಕು ನಾವು ಕೊಡ್ತೀವಿ ಅಷ್ಟೇ. ಮೇಡಮ್ TMP ಪಿಕ್ಚರ್ ಬಂದ್ಬಿಟ್ಟು ನಮ್ಮ ಪ್ರೊಡಕ್ಷನ್ ಇದೆಯಲ್ಲ ಅಶೋಕಣ್ಣ ಅವ್ರದ್ದು, ಅವ್ರು ನಾನು ವಿಕ್ರಮ್ ಬಂದರು ಅಂತ ವಿಕ್ರಮ್ಗೆ ಒಂದು ಟ್ರೀಟ್ಮೆಂಟು, ಹರ್ಷ ಹರ್ಷಗೆ ಒಂದು ಟ್ರೀಟು, ಇದೆಲ್ಲ ಮಾಡಲ್ಲ. ಸಬ್ಜೆಕ್ಟ್ ಚೆನ್ನಾಗಿದೆಯಾ ಮಾಡು, ಅಷ್ಟೇ ಹೇಳೋದು ಅವರು. ನೀವು ಯಾರನ್ನಾದರೂ ಕರ್ಕೊಂಬನ್ನಿ, ಓಕೆನಾ, ಸಬ್ಜೆಕ್ಟ್ ಚೆನ್ನಾಗಿದೆಯಾ ಮಾಡಿ, ಅಷ್ಟೇ ಅವ್ರು ಹೇಳೋದು. ಯಾರು ಮಾಡ್ತಾರೆ ಈ ಕಾಲದಲ್ಲಿ ಆ ಥರ ಸಪೋರ್ಟು? ಸರಿ ಸರ್, ಅಟ್ ದ ಲಾಸ್ಟ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಇವನ್ ಇಲ್ಲಿ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ, ಶ್ರಾವಣಿ ವೆಬ್ ಸೀರೀಸ್. ಎಲ್ಲರೂ ಖಂಡಿತವಾಗ್ಲೂ OTTಯಲ್ಲಿ ನೋಡಿ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನು ಅವ್ರು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ TMP ಪಿಕ್ಚರ್ಸ್ ಮತ್ತು ನಾನ್ ಸ್ಟಾಪ್ OTTಯಲ್ಲಿ ಸ್ಟ್ರೀಮಿಂಗ್ ಆಗುತ್ತೆ, ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಾವು ಪ್ರೀಮಿಯರ್ ಶೋ ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯವಾದಗಳು.